ಹೋಗಕ್ಕಿನ ಏನ ನಡಿಲಿ ತಮ್ಮ ಕಾಟೆವಾಡಿ ಕುದುರೆ ನಡೆದಂಗ ಆಗಿರ್ಬೇಕ ಅನಾದಿಯಲ್ಲಿ ಅಣಸಿದವ ಪ್ರಚಂಡ ಅನಾದಿಯಲ್ಲಿ ಅಣಸಿದವ ಪ್ರಚಂಡ ಆದಿ ಅನಾದಿಗೆ ಆಧಾರಾಗಿದಾನ ಭೂಮಿ ಮುಚ್ಚಿದ ಖಂಡ ಆದಿ ಅನಾದಿಗೆ ಆಧಾರಾಗಿದಾನ ಭೂಮಿ ಮುಚ್ಚಿದ ಕ್ಯಾಂಡ ನಮ್ಮ ಗಂಡ ಒಳಗ ಹೊಕ್ಕ ಹೊರಗ ತೋರ್ಯಾಣ ಮರಗಂಡ ಒಳಗ ಹೊಕ್ಕ ಹೊರಗ ತೋರ್ಯಾಣ ಮರಗಂಡ ಅರವ ಹಿಡದ ನೋಡ ಅಣೋಧೀನ ಇರತಾನ ನನ್ನ ಗಂಡ ಅರವ ಹಿಡದ ನೋಡ ಅಣೋಧೀನ ಇರತಾನ ನನ್ನ ಗಂಡ ಧರ್ಮದ ಮಾಯಿನ ಧರ್ಮದ ಮಾಯಿನ ಕಾಲಿ ಹೋದವ ಗಂಡ ಪರತರ ವಸ್ತುವ ಪರ ಭಾರಿ ಇರತಾನ ನಿರ್ವಿಕಾರಗೊಂಡ ಹುಡುಗಿ ಪರತರ ವಸ್ತುವ ಪರ ಭಾರಿ ಇರತಾನ ನಿರ್ವಿಕಾರಗೊಂಡ ಧರ್ಮದ ಮಾಯಿನ ಕಾಲಿ ಹೋದವ ಗಂಡ ಪರಥರ ವಸ್ತುವ ಪರ ಭಾರಿ ರತಾನ ನಿರ್ವಿಕಾರಗೊಂಡ ಅಲ್ಲಿ ಕವಿ ಹೊಟ್ಟತಾವ ಮನಗಂಡ ಅಲ್ಲಿ ಕವಿ ಹೊಟ್ಟತಾವ ಮನಗಂಡ ಕಂದ ವಾಸುದೇವ ನಿನಗ ಹೇಳತಾನ ರಾಯರ ಗಂಡ ವಾಸುದೇವ ನಿನಗ ಹೇಳತಾನ ಗಾಡಿ ಅದಕ್ಕಾಗಿ ಏನ್ ಹೇಳ್ತಾಳ ಗೊತ್ತೈತೇನ್ರಿ ಹುಡುಗಿ ಏನ್ ಹೇಳ್ತಾಳೆ ತುಡುಗಿ ಆದಿ ಒಳಗ ಇದ್ದಕ್ಕಿನ ನಾನ ಅಂತ ಹೇಳ್ತಾಳಕ್ಕಿ ಹೆಣ್ಮಗಳು ಅನಾದಿದಕ್ಕಿ ಇದ್ದಕ್ಕಿಲ್ಲ ನನ್ನ ಹೆಣ್ಣ ಅನಾದಿಗೆ ಇದ್ದಕ್ಕಿ ನಮ್ಮ ಹೆಣ್ಣ ಅಂತ ಹೇಳ್ತಾಳ ಹೆಣ್ಮಗಳು ಹೇಳ್ತಾಳ ಸುಳ್ಳು ಆಯ್ತಲ್ಲ ಮತ್ತೆ
ಯಾಕಂದ್ರ ನೋಡಬಾಯಿ ಆದಿ ಅನಾದಿ ಅಚ್ಚಿ ಕಡೆ ಬುನಾದಿ ಹಚ್ಚಿ ಕಡೆ ಅಂಧಕಾರ ದುಂಧಕಾರ ನಿರಾಕಾರ ನಿರ್ಧಾರ ಹೌದ ಅಂಧಕಾರ ದುಂಧಕಾರ ನಿರಾಕಾರ ನಿರ್ಧಾರ ಅದರ ಅಚ್ಚಿ ಕಡೆ ಕೇಳಾಕ ಜಾನಿ ಹೌದಪ್ಪ ಆದಿ ಅನಾದಿಯಾಗ ಜಗ ಇದ್ದಿದ್ದಿಲ್ಲ ಬೈಲಿಗೆ ಬೈಲಿತ್ತ ಬಿಳಿ ವರ್ಣ ಅಂತ ಹೇಳ್ತಾರೋ ಹೌದ ಹೌದ ತಮ್ಮ ನೋಡು ಅವಾಗ ನೋಡು ಯಾರ್ಯಾರು ಇದ್ದಿದ್ದಿಲ್ಲ ಆದಿ ಅನಾದಿ ಹೆಚ್ಚಿ ಕಡೆ ಹೋದ್ರ ಇವ್ರವು ಇಲ್ಲ ದುರ್ಗವು ಇಲ್ಲ ಧ್ಯಾಮವು ಇಲ್ಲ ನಿಮ್ಮ ದುರ್ಗವಿಲ್ಲ ದ್ಯಾಮವಿಲ್ಲ ಕಂಠವಿಲ್ಲ ಕರೇವಿಲ್ಲ ಸರಸ್ವತಿ ಇಲ್ಲ ಪಾರ್ವತಿ ಇಲ್ಲ ಲಕ್ಷ್ಮಿ ಇಲ್ಲ ನಿಮ್ಮ ಆದಿ ಶಕ್ತಿ ಇಲ್ಲ ಹೌದ ಆದಿ ಅನಾದಿಯಾಗ ಹೋದ್ರ ಎಲ್ಲಿದಿ ನೀನು ಏ ಅಟ್ಟ ಒಟ್ಟ ಇಲ್ಲ ತಮ್ಮ ಅದಕ್ಕಾಗಿ ನೋಡು ಮಾಸ್ತರ ಅದಕ್ಕಾಗಿ ಹೇಳ್ತಾರೋ ಏನ್ ಹೇಳ್ತಾರಪ್ಪ ಬ್ರಹ್ಮಾಂಡ ತಯ್ಯಾರ ಹೆಂಗಾತ ಮೊದಲ ಪೈಲೆ ಪ್ರಥಮದಲ್ಲಿ ಇದ್ದಿದ್ದಿಲ್ಲ ಯಾರ್ಯಾರ ಇದ್ದಿದ್ದಿಲ್ಲ ಯಾರ್ಯಾರ ಅಂಧಕಾರ ಧುಂಧಕಾರ ಇತ್ತ ಕತ್ತಲ ಹೌದ ನಿರಾಳ ಸುರಾಳ ಸುಳಿದಿತ್ತಲ್ಲ ಹೌದ್ ಹೌದ್ ಮೂರು ಲೋಕ ಮಹರ್ತ ಪಾತಾಳ ಎಲ್ಲ ಏನಿತ್ತ ಮಾಸ್ತರ ಏನಿತ್ತು ತಮ್ಮ ಒಟ್ಟು ನೀರು ನಿರಾಕಾರ ಇತ್ತು ಅದ್ರೊಳಗೆ ಎಲ್ಲಿದ್ದು ನನ್ನ ಪರಮಾತ್ಮ ನೀರೇನ ಗಂಡು ಏನ್ ಹೆಣ್ಣು ಏ ನೀರನ್ನು ಹತ್ತ ವಸ್ತು ಗಂಡ ಐತಿ ಮಾಸ್ತರ ಮತ್ತ ಈಕಿನು ಹೆಣ್ಣತ್ತಾಳ ಮತ್ತ ಆಕಿ ಹಿಂದ ತಾಳ್ಯಾಕಿನು ಹೆಣ್ಣತ್ತಾಳ ಹೆಂಗ್ ಮಾಡಾವ ಆ ಹೆಣ್ಮಗಳ ತಲಿ ಬರಾಬರಿ ಇಲ್ಲ ಅಂತ ಹೇಳಿನ್ರಲ್ಲ ಪ್ರಥಮದಾಗ ಮತ್ತ ಇವ್ರದ್ದು ತಲೀರಿ ಸುದ್ದಿ ಇರ್ಬೇಕಲ್ಲ ಇಬ್ರದು ಯಾಕಂದ್ರ ನೋಡು ಹೆಂಗೈತೆ ಅಂದ್ರ ಬಾಯಿ ನಿನಗ ನೀರನ್ನು ಹಂತದು ವಸ್ತು ಗಂಡದ ಹೌದಲ್ಲ ನಿನಗ ಹೆಣ್ಣತ್ತ ಯಾ ಲೇಖಿ ಒಳಗ ಬರ್ದದ ಯಾ ಪುರಾಣದಾಗ ಬರ್ದದ ಅಂತ ಕೇಳಿನ್ ನಿನಗನ ಹೌದು ಯಾಕಂದ್ರ ನೋಡು ಇಲ್ಲಿದೊಂದು ಅಲ್ಲಿದೊಂದು ಹೇಳಿಕೆರಿಂದ ಸುಳ್ಳು ಹೇಳಿ ಹೋಗಬೇಡ ಹೌದು ತಮ್ಮ ಅದಕ್ಕಾಗಿ ನಾವೊಂದು ವಿಷಯ ಕೇಳಿದ್ನಿ ಗೊತ್ತೇನ್ರಿ ಆಕಿಗೆ ಏನಿಗೆ ಹೇಳಿದಳು ನೋಡು ಈ ಶರೀರದಾಗ 72,000 ಲಾಡಿಗಳದಾವ ಅದಾವ ಅದಾವಲ್ಲ ಇದ್ರೊಳಗ ಸಾರದಿರ್ತಕ್ಕಂತ ಲಾಡಿ ಯಾ ಜಾಗದಾಗ ಅದ ಮುಂದೆ ಈ ಶರೀರಕ್ಕೆ ಮಾತ್ರ ಯವಣಿ ಇದ್ದಿದ್ದಿಲ್ಲ ಮತ್ ಏನಿತ್ತ ಯವಣಿ ಇದ್ದಿದ್ದಿಲ್ಲ ಈ ಯವಣಿವನ್ನ ಕೊರದ ಅಗಲ ಮಾಡಿದವ್ರು ಯಾರು ಅಂತ ನೀ ಕೇಳಿದ್ದಿ ಹೌದ್ರಲ್ಲ ಆಕೇನ್ ಹೇಳ್ತಾಳು ಆಕೆ ಬ್ಯಾರೆ ಯಾವ ಅರ್ಥ ಅಂದಳ ಮಾಸ್ತರ ಕಣ್ಣತ್ ಹೇಳ್ತಾಳ ಆಕೆ ನೋಡು ಸಾಸ್ವಿ ಕಾಳಕ್ಕಿಂತ ಏನಪ್ಪಾ ಅಂತಂದ್ರನ ಒಂದು ಎಲು ಅದ ಹೌದ ಅದ್ರ ಹೆಸರು ಏನಂತ ಕೇಳಿನ ಎಲು ಅಂತ ಕೇಳಿನ ಏನೇನ ಕಣ್ಣಂತ ಕೇಳಿ ನೋಡಿ ಏನದ ಏನಾರ ಹೇಳಿ ನೋಡಿ ನನಗ ಆಕಿ ಎಲ್ಲಿ ಹುಟ್ಟಿದಳ ಅದನ್ನ ಯಾಕಪ್ಪ ಅಂದ್ರ ದೇವಿಶ ಮಕ್ಕಳವರು ಅಂದೇವಾಡಿ ಗುರುಗಳು ಹೇಳ್ತಾರ ಏನ್ ಹೇಳ್ತಾರ ಏನ್ ಹೇಳ್ತಾರಪ್ಪ ಅಂದ್ರ ಏನ್ ಹೇಳ್ತಾರಿಪ್ಪ ಏನ್ ಹೇಳ್ತಾರ ಸುಳ್ಳು ಆಯ್ತು ಇದು ಸುರುಗಾಡ ಸಿದ್ಧನ ಆಟ ಈ ಮಾಟ ಇದು ಎಂತ ವಿಚಿತ್ರದ ನೋಟ ಹೌದ್ ಹೌದ ಇಂಥದ್ ಕವಿಗಳು ಮಾಡ್ಯಾರ ಅಂದ್ರೆ ಬಿಡುಗಡೆ ಮಾಡ್ತೇನಿ ಏ ಅಂತದ್ ಹೇಳಂಗಿಲ್ಲ ಮಾಸ್ತರ ಮತ್ ಏನ್ ಹೇಳ್ತಾರು ಏನ್ ಹೇಳ್ತಾ ಒಂದು ಮುಳ್ಳಿನ ತುದಿ ಮೇಲೆ 36,000 ಹಳ್ಳಿ ಒಂದೊಂದು ಹಳ್ಳಿಯಾಗ 9 ಲಕ್ಷ ಜನ ಕಂಡೆ ಮತ್ ಎಲ್ಲಿ ಅದಾಳ ನಿಮ್ಮ ಅದಾಳೆ ಅಲ್ಲಿ ಅಲ್ಲಿ ಇಲ್ಲ ಮಾಸ್ತರ ಎಲ್ಲಿ ಬರ್ತಾಳೆ ಇವ್ರವ್ವ ಯಾಕಪ್ಪ ಅಂದ್ರ ಒಂದು ಎತ್ತಿನ ಹೆಜ್ಜಾಗ ಎತ್ತರಗೈ ನೆಲಕಲಾರದ ನೀರ ಯಾವ್ದು ಎತ್ತಿನ ಹೆಜ್ಜೆ ಅಂದ್ರ ಎತ್ತಿನಗೈ ನೆಲಕಲಾರದ ನೀರ ಸುತ್ತ ನೀರ ಕಂಡೆ ನೀರಿನ ನಡುವೆ ಬೆಂಕಿ ಕಂಡೆ ಅಂತ ಹೇಳ್ತಾರ ಯಾವ್ದಪ್ಪ ಇದು ಅಧ್ಯಾತ್ಮ ಇದು ಅಧ್ಯಾತ್ಮದಾಗ ಬರ್ತದ ಮತ್ ಈಗೇನ್ ಹೇಳ್ತಾರು ಸುತ್ತ ನೀರಂದ್ರ ಯಾವ್ದ ಯಾವ್ದು ತಮ್ಮ ಒಂದು ನಡುವೆ ಬೆಂಕಿ ಅಂದ್ರ ಯಾವ್ದ ಯಾವ್ದ ಒಂದ ಸರ್ತ ನಿತ್ತ ಕೋಡಕಿನ ಸೋಮಳಿಜಿಗೆ ಹೆಂಗ ಯಾಕಂದ್ರ ನೋಡಬಾಯಿ ನಿನಗ ಅದರ ದಾರಿ ನಿನಗ ಗೊತ್ತಿಲ್ಲ ನಿನಗ ಅಭ್ಯಾಸ ಆಗಿಲ್ಲ ಆಗಿಲ್ಲ ಗುರು ಬೇಕು ತಮ್ಮ ಯಾಕಂದ್ರ ನೀ ಬಾಂಧ ಕೇಳಿದ ನಾ ಇದಕ್ ಏನಾಗೈತಿ ಹೇಳೇನ್ರಿ ಏನಾಗೈತ್ರಿ ನಾಯಿಗೆ ಅಡಿಗೆ ಮನೆ ತೋರ್ಸಂಗ ಆಗೈತಿ ಇದಕ್ ಏನಾಗೈತಿಪ್ಪ ಅಂದ್ರ ಈ ಮಶಿಮ್ನಾಳ ಹೆಣ್ಣು ನಾಯಿಗೆ ಇದಕ್ ಒಟ್ಟ ನಾನು ಅಹಂಕಾರ ತುಂಬಿ ಬಿಟ್ಟದ ಹೌದು ಹೌದ್ರ ತಮ್ಮ ನನ್ನಂಗ ಯಾರ ಹಾಡಿಕೆ ಮಾಡ್ತಾರ ನನ್ನಂಗ ಯಾರ ಶಾಣೆ ಅದಾರ ನನ್ನಂಗ ಯಾರ ವಿಷಯಗಳನ್ನ ಹೇಳ್ತಾರ ಇಕ್ಕಿದ ಏನಾಗ್ಯದ ಇಕ್ಕಿಗೆ ಕಾಮಣಿ ಆಗ್ಯದ ಹೌದು ಅದಕ್ಕೆ ಇಲ್ಲಿ ಆದ್ರೂ ಹೇಳ್ತಾರ ಸಾವಳಿಗೆ ಮೊಹಮ್ಮದ್ ಮುತ್ತೆ ಅವರು ಏನ್ ಹೇಳ್ತಾರ ಮೊಹಮ್ಮದ್ ಸಾಹೇಬ್ ಮುತ್ಯಾರು ದಿಡದಿಂದ ದುಡಿದವಾರಿಗೆ ದುಡಿದಷ್ಟೇ ಕೂಲಿ ಕೂಲಿ ದಿಡದಿಂದ ದುಡಿದವಾರಿಗೆ ದುಡಿದಷ್ಟೇ ಕೂಲಿ ದುಡಿಲಾರ್ದ ಕಡಮೂರು ಕಣಿಗೆ ಬಿಡದಿ ಯಮನ ಝೋಲಿ ಹೌದ್ ಹೌದು ಕರೆ ಐತಿರ್ಲ ಗಿಡದಿಂದ ದುಡಿದವನಿಗೆ ದುಡಿದಷ್ಟ ಕೂಲಿ ಯಾರು ನನ್ನ ಪರಮಾತ್ಮ ಕೊಡ್ತಾನ ಅದಕ್ಕಾಗಿ ನೋಡ ಮಾಸ್ತರ್ ಇದೇಗ ಏನ್ ಹೇಳಿ ನಾನು ಏನ್ ಹೇಳಿದ್ದಿ ನಮ್ಮ ಪರಮಾತ್ಮನ ಎಲ್ಲಾ ಹೆಚ್ಚು ಮಾಡ್ಕೊತ ಬನ್ಯ ಹೌದಲ್ಲ ನಮ್ಮ ದೇವ್ರು ಎಲ್ಲಿ ಅದಾನೋ ಯಾವ ರೂಪದಾಗ ಬರ್ತಾನೋ ಹೆಂಗ ದುಡ್ಕೋಬೇಕು ಹೆಂಗ ಮಾಡ್ಬೇಕು ಹೆಂಗಿಲ್ಲ ಅಂದ್ರೆ ನಿನಗ ಸಿಗ್ತಾನ ದೇವ್ರ ಹೌದ ಯಾವ ದಾರಿದಿಂದ ಹೋಗ್ಬೇಕು ಹೌದಲ್ಲ ನಾನು ಪರಮಾತ್ಮ ನಾವು ದೊಡ್ಡವದಾನ ಅಂತ ನಾ ಹೇಳಿನಿ ಮತ್ತೇನ ತಗೊಂಡು ಬಂದಾಳ ಮತ್ತೆ ಇಲ್ಲೇ ಕೈ ಹಿಡ್ಸ ನಿಮ್ಮ ಅಪ್ಪ ದೊಡ್ಡವಿದ್ರ ಸೀರಿ ಯಾಕೊಟ್ಟ ಇಲ್ಲೇ ನೋಡಪ್ಪ ಅಲ್ಲ ಹೊಳ್ಳಿ ಮಾತಾಡಿದ ಹರಿಗಿದ್ದ ಹೊಲ ಹರಗುದ್ರ ಹಂಗೈತಿದ
ನಾ ಮಾತಾಡಿದ ಮಾತು ನಿನ್ನ ಬಾಯಾಗ ಬರಬಾರ್ದು, ನೀ ಮಾತಾಡಿದ ಮಾತು ನನ್ನ ಬಾಯಾಗ ಬರಬಾರ್ದು. ಮತ್ತ ಅದು ನಮ್ಮ ಮಧುಗೌಡ ಮಹಾರಾಜರು ಹಾಡಿದ್ದು ಹೇಳ್ತಾಳಕಿ. ಏ ಹೇಳ್ತಾಳ ಬಹಳ ಚಂದ ಹೇಳಿಡ್ರಲ್ಲ. ಏನಂತ ಹಾಡಿದಾಳೆ ಕ್ಯಾಲಿ? ಅದಕ್ಕ ಈಕಿ ಬರಂಗಿಲ್ಲ ಮಾಸ್ತಾರ, ಅದು ಯಾವಾರ ಬ್ಯಾರೆ ಅದ. ನಿನಗ ಪೂತಲಾಗ್ಬಾರ್ದು ಮ್ಯಾಲ ನೀ ಕಿಚ್ಚ. ಯಾಕಂದ್ರೆ ಏನ್ ಹೇಳ್ತಾರ ನಾ ಮಣಿಮಿ ಮದಗೊಂಡ್ರು, ಏನಂತ ಹೇಳ್ತಾರ ಮಹಾರಾಜರು? ನೀ ಮಾಡಿದ ನೀನೇ ಉಣ್ಣೋ ನೇಡ ಬ್ಯಾಡ ಯಾರಿಗೆ, ಉಂಡುಳದ ಅಘಾಲ ತಮ್ಮ ತಗದಿಡೋ ನಾಳೆ ನ್ಯಾರಿಗೆ, ಉಂಡುಳದ ಅಘಾಲ ತಮ್ಮ ತಗದಿಡೋ ನಾಳೆ ನ್ಯಾರಿಗೆ, ಹುಟ್ಟಿ ಬಂದಿಧರುಣಿಗೆ ಹಿರಣ್ಯ ಕಶ್ಯಪ ದೈತ್ಯಾಗೆ ಹರಿ ನಿಂದೆ ಮಾಡುತ್ತಿದ್ದ, ಚಿತ್ತ ಬಂದ ಕೂದಿಗೆ ಆತ ಮಾಡಿದ ತಾನೇ ಉಂಡ, ಇದ್ರ ಯಾವಾರ ಹಿಂಗೈತಿ. ನಿನಗ ನೀಗಲಾರ ಮಾತೈತಿ, ನಿನಗ ಬರ್ಲಾರದ ಸುದ್ದಿ ಐತಿ. ಇದು ಹೆಣ್ಣರೇ ಹೆಂಗೈತಿ? ಈ ಹೆಣ್ಣು ಕುದುರೆ ತಗೊಂಡ್ ಲಡಾಯಿ ಮಾಡಿದ್ರ ಲಡಾಯಿ ಆಗ್ತತೇನ್ರಿ? ಏ ಮಾಸ್ತರ್ ಆಗುದಿಲ್ರಿ. ಆಗುದ್ರ ಗಂಡು ಕುದುರೆ ಹೆಂಗೈತಿ ಹೇಳೇನ್ರಿ? ಮಾಡು ಯಾವಾರ ಹೆಂಗ್ ನಡತ್ ಗೊತ್ತೇನ್ರಿ? ನಡ್ದೈತಮ್ಮ ಈಕಿ ಕಾಯಿಪಲ್ಲಿ ಬೇಜಾರ್ ಮಾಡಾಕತ್ತೇಳ. ಕಾಯಿಪಲ್ಲಿ ಬಾಜಾರ ನಮ್ಮ ಇಲ್ಲಿ ಕಾಯಿಪಲ್ಲಿ ಬಾಜಾರ್ ಹೆಂಗಾಗ್ಯದ ಮಾಸ್ತರ? ಯಾವ ಇಂಡಿ ಬಾಜಾರದಾಗ ಏನಾಗಿತ್ತು, ಇಂತ ಹೆಣ್ಮಕ್ಳ ಕೂಡಿಕೆರೆ ಏನ್ ಮಾಡಿದ್ರು, ಸಂತಿ ಮಾಡ್ತಿದ್ರು. 50 ತಕ್ಕಡಿಗಳಿದ್ದು, 50 ತಕ್ಕಡಿಗಳಿದ್ದು 1,000 ಮಂದಿ ಏನಪ್ಪಾ ಅಂದ್ರ ವ್ಯಾಪಾರ ಮಾಡ್ತಿದ್ರ. ಬದನೆಕಾಯಿ, ಚೌಳಿಕಾಯಿ, ಬಟಾಟಿ, ಬೆಂಡಿಕಾಯಿ, ಗಾಜರಿ, ಗೆಣಸ ಅನ್ನೋ ಅಂತ ಕಾಯಿಪಲ್ಯ ಮಾಡ್ತಿದ್ರು. 508 ತಕ್ಕಡಿಗಳಿದ್ದು 1,000 ಮಂದಿ ವ್ಯಾಪಾರಸ್ಥರದಾರ. ವ್ಯಾಪಾರ ಮಾಡಾಕ ಹೋಗ್ಯಾರ. ಇವ್ರದ್ದು ಚಂತನ ಕೂಡಿ ಸಂತೆ ಎಷ್ಟಾಗೈತಿ ಮಾಸ್ತರ? ಬಿಲ್ಲ ಎಷ್ಟಾಗೈತಮ್ಮ? ಬರೀ 20,000 ವ್ಯಾಪಾರ ಆಗ್ಯದ. ಯಾರ್ದು? ಈ ಕಾಯಿಪಲ್ಯ ಬಾಜಾರದಾಗಿಂದ. ಆ ಕಾಯಿಪಲ್ಯ ಬಾಜಾರ ಒಳಗ ಒಂದು ಬಂಗಾರ ಅಂಗಡಿ ಅದ ಐತಲ್ಲ. ಆ ಬಂಗಾರ ಅಂಗಡಿ ಒಳಗ ಚಂತನ ಹೋದ್ರು ಸಹಿತ ಮುಂಜಾನೆ ಹಿಡಿದು ಸಂಜೆ ತನ ಹೋದ್ರು ಒಂದು ಗಿರಕಿ ಹೋಗಿಲ್ಲ. ಅಲ್ಲಿ ಇರ್ತಕ್ಕಂಥದ್ದು ಬಂಗಾರ ಅಂಗಡಿ ಒಂದ ಐತಿ. ಸಂಜೆ ಮುಂದೆ ಒಬ್ಬ ಬಂಗಾರ ತಗೊಳಕ್ ಹೋಗ್ಯಾನ. ಅವಾಗ ಏನ್ ಮಾಡ್ತಾನ? ಕೊಡವನು ಬಂಗಾರ ಅಂಗಡಿ ಒಬ್ಬನ ಅದಾನ, ತಗೊಳಕ್ ಹೋದವನು ಒಬ್ಬನ ಅದಾನ. ಇವ್ರದ್ದು ಎಷ್ಟಾಗೈತಿ ವ್ಯಾಪಾರ? ಇವ್ರದ್ದು ಎಷ್ಟಾಗೈತಪ್ಪ? ಇವ್ರದ್ದು 55,000 ರೂಪಾಯಿ ವ್ಯಾಪಾರ ಆಗೈತಿ. ಬರೀ ಒಬ್ಬನ ಮಾಡ್ಯಾನ. ಹೌದಲ್ಲ. ನೀವು 1000 ಮಂದಿ ಕೂಡಿ ಹೋಗಿ ಸಂತಿ ಮಾಡಿದ್ರ ಸಹಿತ 20,000 ರೂಪಾಯಿ ರೊಕ್ಕ ನಿಂದಾಗ್ಯದ. ಹೌದೈತಮ್ಮ. ನನ್ನ ಪರಮಾತ್ಮ ಹೆಂಗ ಅದಾನಂದ್ರ ಒಬ್ಬನ ಅದಾನ, ಕರೆ ಒಬ್ಬನ ಇದ್ರು ಸಹಿತ ಅಲ್ಲಿ ಬಾಜಾರದಾಗ ಒಂದು ಬಂಗಾರ ಅಂಗಡಿ ಇದ್ರು ಸಹಿತ ಚಂತನ ವ್ಯಾಪಾರ ಆಗಿದ್ದಿಲ್ಲ. ಒಬ್ಬನ ಹೋಗಿ ಸಂಜೆದಾಗ ವ್ಯಾಪಾರ ಮಾಡ್ಯಾನ. ಅದಕ್ಕೆ ಹೇಳ್ತಾರಲ್ಲ, ಸೌ ಸುನಾರ್ಕ ಏಕಲ್ ಹವರ್ಕತ್. ಮತ್ತ ಇನ್ನೊಂದು ಕೇಳಿ ಗೊತ್ತೇನ್ರಿ? ಈಕಿ ಗುರುತಿಲ್ಲ. ಇಸ್ಲಾಂ ಧರ್ಮದಾಗ ಮಸೂದಿ ಒಳಗೆ ಯಾಕೆ ಹೋಗಂಗಿಲ್ಲ? ಮುಂದ ಸತ್ತಲ ಮ್ಯಾಲ ಸ್ಮಶಾನಕ್ಕೆ ಯಾಕೆ ಹೆಣ್ಣು ಮಕ್ಕಳು ಹೋಗಂಗಿಲ್ಲ? ನೀ ಹೆತ್ತನೆಗೆ ಯಾಕೆ ಹೋಗಂಗಿಲ್ಲ ಅಂತ ಕೇಳಿದ್ವಿ. ನಿನ್ನ ಕೇಳಿನ್ಲೇ ನಿಮ್ಮ ಅವ್ವ ಹೆತ್ತನಕ್ಕೆ ಎದಾಳ ಏನತ್ವ ಇಲ್ಲೋ? ಈಕಿ ಮಕ್ಕೊಂಡ್ ಬಿಟ್ಟಿದ್ದಳು. ಏನ ಕಡಿಮೆ ಆದ ಕೂಡ್ಲೇನೆ ಬಿಟ್ಟಾರೋ, ಏನ್ ಹೆಚ್ಚಿದ್ದ ಸಂಬಂಧ ಬಿಟ್ಟಾರೋ? ನಿನಗೆ ಶಾಪ್ ಯಾರದಾಗೈತಿ ಅಂತ ನಾವ್ ಕೇಳಿದ್ವಿ. ಇಂತಾವ್ ನೈಕತ ಈಕಿ ಹೆಂಗ್ ಮಾಡ್ತಾರ್ರಿ? ಇಂತ ಯಾವಾರ ಗೊತ್ತಿಲ್ಲ ಈಕಿಗೆ. ಬಂದಿದೆ ಬಾಜಾರ ಮಾಡಾಕ, ಸಂತಿ ಮಾಡ್ಕೊಂಡು ಹೋಗಾಕ. ಕೆಟ್ಟು ಮಾಡಾಕಿ 3 ದಿನ ಸಂತಿ ಮಾಡಾಕಿ. ಅಲ್ಲಿ ಬಿಡ್ರಿ, ಆ ಹೆಣ್ಮಗಳ ನೀತಿಗೆ ಹತ್ತಿ ಮುಕ್ಕೊಂಡಾಳ ತಿಳ್ಕೊಳು. ಆಕಿ ಮಾಡ್ಕೊಂಡ. ಮತ್ ಇವ್ರಿಬ್ರು ಅದಾರ್ಲೆ, ಒಬ್ಬ ತಲಿ ಹಿಡಿಯವ, ಒಬ್ರು ಒಲಿ ಉದವ. ಈಕಿ ಇವ್ರೇನ್ ಮಾಡಾಕತ್ತಿದ್ರು ಒಳಗ್ ಕೂತ? ಅಲ್ಲಿ ಅಲ್ರು ನೀವು ರೊಕ್ಕ ತಗೊಂಡ ಬಂದಿರ್ಲೇ, ಇಲ್ಲೇನ್ ಹಂಗ ಪುಕ್ಷಟ್ಟಿ ಬಂದಿರಿ? ಹೌದಲ್ಲ. ಆ ಹೆಣ್ಮಗಳಿಂದ ಹಾಡ್ಕಿಗೆ ಎದಕ್ ಬಂದಿರಿ ನೀವು? ಆ ಹೆಣ್ಮಗಳು ಏನ ನೀತಿಗೆ ಹತ್ತಿ ಮುಕ್ಕೊಂಡಾಳ ಒಪ್ಕೊಂಡು ನೀವು ಹಿಂದಿದ್ದವ್ರು ನೀವೇನ್ ಮಾಡಾಕತ್ತಿದ್ರಿ? ಬಾರ್ಸಾಡ್ಲಾಕ ತಾಳ ಬಾರ್ಸುದು, ಸೂರ್ ಬಾರ್ಸುದು, ಚಪ್ಪಕ ಚಪ್ಪಕ. ಇದೇನಪ್ಪ ಮನೆ ಶಾಣೆ ಎತ್ತಕರೆ ಹುಡುಗ ಹಿಂಗ ಮಾಡಾಕತ್ತೈತಿ. ನಾವು ಹುಡುಗಿ ಬೆನ್ನ ಹಚ್ಕೇರಿ, ಹೆಣ್ಣಿನ ಬೆನ್ನ ಹತ್ತಾನ ಹಿಂಗ ಆಗ್ತೈತಮ್ಮ. ಹೌದ್ ಹಂಗ ಆಗ್ತದ. ಇರ್ಲಿ, ಅದಕ್ಕಾಗಿ ಏನ್ ಹೇಳ್ತಾಳೆ ಹೆಣ್ಣು ಮಗಳು? ಏನ್ ಹೇಳ್ತಾಳೆ ತಮ್ಮ? ಸಾಕು ಮಾಡೋ ಪುರಾಣಿಂದು ಯಾಕೆ ಬಿಚ್ಚಿದ ಲೋಕದಾಗ ದಿಕ್ಕ ತಪ್ಪದ ಹಾಡೋಗಂತ ಜನ ನಕ್ಕಾರು. ದಿಕ್ಕ ತಪ್ಪಿ ಒದರಿದಾರ ನಿನ್ನ ತಲೆಗೆ ಕುಕ್ಕ್ಯಾರು. ಸ್ವಕ್ರಾಜ ನೀತಿವಂತ ಮಿಕ್ಕಿದ ನಿಮ್ಮ ರಾಮಸ್ವಾಮಿ ದೇಶನ ಕೊಲ್ಲುದಕ್ಕ ಯಾಕ ಕೊಂದಾರು, ಮಿಕ್ಕಿದ ಬ್ರಹ್ಮ ಋಷಿನ ಹೊಡೆದ ಪಾಪದೊಳಗ ತೊಡಿಕ್ಯಾರು ಅಂತ ಹೇಳ್ತಾಳ. ಇಲ್ಲಿಗೆ ಬಂದ ಪಾಪದ ನಿಂದ್ರಿಸ್ಯಾಡ್ರಲ್ಲ ಹೊಡಿಗಿನ ಜಾಬ್ ಹೋಲಿ ಸಣ್ಣಂಗಿ. ಅದಕ್ಕಾಗಿ ನೋಡ ಭೈ, ನೀ ಏನ ಪದ ಹಾಡಿ, ನೀ ಏನ್ ಕೇಳಿ ಹಾಡಿ, ಮತ್ತು ಒಣಕಿ ಒಬ್ಬ ಒಂದು ತಂದಾಳ ಒಳಗ ತಂದಾಳ. ಒಬ್ಬ ಒಂದು ಆಪ ಐತತ್ತ.
ಆಪ್ನ್ಯಾಗ ಅದು ಹುಡ್ತದಪ್ಪ ಒಣಕಿ ಅಲ್ಲ ಈ ಒಣಗ್ಯದು ಎದಕ್ಕೆ ಬೇಕಾಗಿತ್ತು ಈಗ ನೋಡು ನನ್ನ ಪರಮಾತ್ಮ ಹೆಂಗಪ್ಪ ಅಂದ್ರ ಹೆಂಗ್ರಿಪ್ಪ ನನ್ನ ಪರಮಾತ್ಮ ಹುಣ್ಣಿಮೆಗೆ ಯಾರಿಗೆ ಹತ್ತೈತಿ ಹುಣ್ಣಿಮೆಗೆ ಗಿರಾಣ ಯಾರಿಗ ಹತ್ತದ್ರಿಪ್ಪ ಹುಣ್ಣಿಮೆಗೆ ಚಂದ್ರಗೆ ಹತ್ತದ ಅಮಾಚಿಗೆ ಸೂರ್ಯಾಗ ಹೌದ್ರಲ್ಲೇ ಸೂರ್ಯಾಗ ಚಂದ್ರಗ ಅಲ್ಲಿ ಗಿರಾಣ ಹತ್ತಿರ್ತೈತಿ ಹತ್ತೈತ್ರಲ್ಲೇ ಇವ್ರು ಹೆಂಗ್ಸರಿ ಏನ್ ಮಾಡುದ್ರಿ ಏನ್ ಮಾಡ್ತಾರ ಇವ್ರ ಕೈಯಾಗ ನಮ್ದು ಹಿಡ್ಕೊಂಡ್ ಕುಂದಿರ್ತಾರ ಒಣಕಿ ಏನದ ಒಣಕಿ ಹಿಂಗ ಅಂದ್ರೇನು ಹೌದು ಇದು ಅಟ್ಟ ಮಾತಾಡಂಗಿಲ್ಲ ಜನರ ರೂಢಿ ಇದು ತಳದಿಂದ ಹೌದ್ರಲ್ಲೇ ಯಾಕಪ್ಪ ಅಂದ್ರ ನೀ ದೊಡ್ಡ ಆಕಿ ನೀ ಹೆಚ್ಚಿನಕ್ಕಿಪ್ಪ ಅಂದ್ರ ನೀ ದೊಡ್ಡಕ್ಕಿದ್ದೆ ಅಂದ್ರಣ ಯಾಕಪ್ಪ ಅಂದ್ರ ಸೂರ್ಯ ಚಂದ್ರ ಸುದ್ಕ ಅಂತವ್ರಿಗೆ ಬಿಟ್ಟಿಲ್ಲ ಬಿಟ್ಟಿಲ್ರಲೇ ಅಂತವ್ರಿಗೆ ಏನಾಗೈತಿ ಹುಣ್ಣಿಮೆ ಅಮಾಚಿಗೆ ಅವ್ರಿಗೆ ಹಿಡ್ದೈತಿ ಗಿರಾಣಿ ಹಿಡ್ದೈತಿರ್ಲೇ ನಿನ್ನ ಒಳ್ಳೆಗ ನಮ್ಮ ಒಣಗಿ ಇಟ್ಕೊಂಡು ಗಿಸಿಂದ ಗಿರಾಣಿ ಬಿಡುತ್ತ ನಾನು ನೀ ಯಾಕ ನನ್ನ ಒಣಕಿ ಹಿಡ್ಕೊಂಡು ಕೂತಿದ್ ಕೈಯಾಗ ದೊಡ್ಡ ಹೆಣ್ಮಕ್ಳು ಹೇಳ್ತಾನ ತಂಗಿ ಆ ಗಿರಾಣಿ ಬಿಡುತ್ತಾನ ನೀ ಎಲ್ಲಿ ಉಳ್ಳಾಗಡ್ಡಿ ಹೋಳಿ ಎಲ್ಲಿ ಚೌಳಿಕಾಯಿ ಮುರಿದಿ ಏನ್ರ ಖರ್ಚಿಕಾಯಿ ಮಾಡಿಗಿಡಿ ಕಡಿಗೆ ಬಟ್ರಿ ಹಿಂಗ್ರಿ ಮುರಿದಿ ಬಿಟ್ಟಿ ಮೋತಿರು ವಾಂಕ ಮಾಡಿ ಹೌದ್ರಲ್ಲೇ ಅಂತ ಹಿರಿಯರು ಹೇಳ್ತಾರ ಹೇಳ್ತಾರಲ್ಲೇ ಇದು ಏನ್ರಿ ಒಳಗ ಹೊಟ್ಟಾಗಿನ ನೀ ಮಾಡ್ಕೋತೇನ ಹಂಗ ಆಗ್ಲಾರ ಮಾತೈತಿ ಮಾಸ್ತರ ಅದಕ್ಕೆ ತಮ್ಮ ಆ ಪರಮಾತ್ಮನ ಆಟ ಐತಿ ಹೌದ್ರಲ್ಲೇ ನೀ ಬೇಕಾದಟ್ಟ ಮಾಡಿದ್ರೆ ಸುದ್ಕ ಅವ್ ಬಿಡಾಮಲ್ಲ ಹೌದು ನಿನಗ ಬ್ಯಾಡಾತಪ್ಪ ಅಂದ್ರೆ ಏನಾಗಿದ್ರ ಗಸಕ ನಿನ್ನ ತೆಗೆದು ಹೋಗ್ಯಾವದಾನವ ಹೌದು ಎಷ್ಟೋ ಮಂದಿ ನೋಡು ಹಡದಿಗೆ ಸತ್ತು ಹೋಗ್ಯಾವ ಯಾರ ಅವತ್ ಯಾರು ಕಲ್ಸ್ಯಾರ ನಡ ಯಾರು ಕಲಿಸಿಲ್ಲ ಅಪ್ಪತ್ ಯಾರು ಕಲ್ಸ್ಯಾರನ ಇಲ್ಲ ಆಯತ್ತಿ ಯಾರು ಕಲ್ಸ್ಯಾರನ ಹಡದು ಎಷ್ಟೋ ಮಂದಿ ಸತ್ ಹೋಗ್ಯಾವ ಆ ಪರಮಾತ್ಮನ ಆಟ ಐತಮ್ಮ ಹಂಗ ಇವ್ರ ಅವನಿಂದ ಏನೂ ಇಲ್ಲ ಅದಕ್ಕಾಗಿ ಏನ್ ಹೇಳ್ತಾಳ ಗೊತ್ತೇನ್ರಿ ಏನು ಹೇಳ್ತಾಳ ತಮ್ಮ ಎಲ್ಲಾ ಹೆತ್ತಕ್ಕಿಕ್ಕಿನ ಹೊತ್ತಕ್ಕಿಕ್ಕಿನ ಸಾಕಿದಕ್ಕೆ ಸಲಿಯುದಕ್ಕೆ ಎಲ್ಲಾ ಮಾಡಿ ಬಿಡೋಣ ಇವ್ ಬಂಧನ ಕಂಬಗೆ ಸೂರಾಪಿಲಿ ಹಾಡಾಕತ್ತ ಹೇಳ್ತಾಳ ನೀ ನಮ್ಮ ಅಪ್ಪನ ಕೈ ಡಂಬರ್ ಕತ್ತಿ ನೀ ಹೆಂಗಂದ್ರ ಹೇಳ್ತಾನೆ ಕೇಳಿ ಏನ್ ಮಾಡ್ತಿ ನೀ ನಮ್ಮ ಅಪ್ಪನ ಕೈಯನ್ನ ಒಂದು ಡಂಬರ್ ಕತ್ತಿದ್ದಂಗ ಹೌದು ಯಾಕಂದ್ರ ಕುಂದ್ರಂದ್ರ ಕುಂದ್ರಬೇಕು ಹೇಳಂದ್ರ ಹೇಳಬೇಕು ಮಾಡಂದ್ರ ಮಾಡ್ಬೇಕು ಮಕ್ಕೋ ಅಂದ್ರೆ ಮಕ್ಕೋಬೇಕು ನಾ ಏನ್ ಹೇಳ್ತೀನಿ ಅದನ್ನ ಕೇಳ್ಬೇಕು ಹೌದಲ್ಲ ಮತ್ತ ನೀ ಕೇಳಿಲ್ಲ ಅಂದ್ರೆ ನಿನ್ನೆ ಹಾಕಿಟ್ಕೋತಾನ ವಾದ ಕಳಿಸ್ತಾನ ಮುಕ್ಳಿ ಮ್ಯಾಲ ಹೋಲೆ ಕಡೆ ಆತನ ಹೊರಗ ನೋಡು ಹಾ ಗಂಡ ಮಕ್ಳಿಗೆ ಏನೈತ್ಲ ಎಲ್ಲಿ ಹೋದ್ರು ಕಲೀಲಿ ಇದಕ್ ಕಲಿ ಐತಿ ಐತ್ರಲ್ಲ ಮಾಸ್ತರ್ ನೋಡಿಲಿ ಐತಿಲ್ಲ ನನಗ ಒಂದ್ ಅಲ್ಲ ಎರಡ್ ಅಲ್ಲ 10 ಆಗಾಕ ನನಗ ಪರ್ಮಿಷನ್ ಐತಿ ಐತಲ್ಲ ಗಂಡಿಗೆ ಆಯ್ತು ಮತ್ತ ಒಂದ್ ಬಿಟ್ಟಿಗೆ 2 ಆಗಾಕ ಬರ್ತೈತೇನ್ರಿ ಒಟ್ಟ ತೆಗಿಯಾಗಿಲ್ಲ ಸರ್ತಾಕಿನ ಒಂದ್ ಆಗೋದು ಬಿಟ್ಟು 2ನೇದಕ್ಕೆ ಹೋದ್ರನ ಮರ ಇವ್ರ ಹೆಣ್ಮಕ್ಳ ಅದಾರಿ ಏನ್ ಹೇಳ್ತಾರ ಗಂಡ ಇಲ್ಲಾರ್ದವ ಹೌದು ಈಕಿ ಗಂಡ ಸತ್ತಾಳು ಆ ಮದುವೆ ಕರ್ಕೋಬೇಡ್ರಿಕಿನ ಕರೆ ಐತ್ರಲ್ಲ ಆಕಿನ ಮೊದಲು ಹೊರಗು ಡಬ್ರಿ ಹೋಗ್ತಾರ ಅದಕ್ಕೆ ಬಾ ಗಂಡಸ ಮಕ್ಳಿಗೆ ನೋಡಿ 10 ಆದ್ರೂ ಅವಂಗ ಅಧಿಕಾರ ಐತಿ ಐತ್ರಲ್ಲ ನಿನಗ ಅಧಿಕಾರ ಆಗಲ್ಲ ಬರೋದಿಲ್ಲ ಯಾಕಂದ್ರ ನನ್ನ ಪರಮಾತ್ಮ ನನಗ ಏನ್ ಮಾಡ್ಯಾನು ಪರ್ಮಿಷನ್ ಕೊಟ್ಟಾನ ಹೌದಲ್ಲ ಮತ್ತ ನಿನಗ ಒಂದ್ ಬಿಟ್ಟು 2ನೇದಂದ್ರ ಅಲಾವಿಲ್ಲ ಚಲೋ ಜಾಂದೆ ಗಾಡಿ ಜಾನ್ ಚೂಡಂದ್ ಬಿಡ್ತಾರ ಕೆಲಸ ನಿಂತ ನಡಿಲಿ ತಮ್ಮ ನಡಿಲಿ ಪತ್ತಿ ಒಳಗ ನಡಿ ಏನ್ ಹೇಳ್ತಾಳ ಮತ್ತ ಏನ್ ಹೇಳ್ತಾಳು ಈ ಕಂಬಾಗಿ ಸುರೇಶ ದಾರು ಕುಡ್ದು ಕಿಸಿದ ಗಟಾರದಾಗ ಬೀಳ್ತಾನು ಗಟಾರದಾಗ ಬೀಳ್ತಾನು ಮನಿ ಒಳಗ ಬೀಳ್ತಾನು ಹೌದಾ ಹುಚ್ಚಿ ಅದೇನ ಔಷಧ ಅದನ್ನ ಸಾರವಾಡ ಸದಾಶಿವ ಮುತ್ತೇನ ಔಷಧ ಅದನ್ನ ಆ ಸಾರವಾಡ ಸದಾಶಿವ ಮುತ್ತೆ ಅವ್ರಿಗೆ ಬರೇ ನೋಡ್ರಿ ಅಣ್ಣ ಬರೇ ತೀರ್ಥ ಸರ್ಬ್ರ ಕಾಯಿ ಇದ್ರ ಹೊರತು ಮತ್ತೊಂದಿಲ್ಲ ಜಗತ್ನಾಗ ಬರೇ ತೀರ್ಥ ಅಂದ ಕುಡಿರಿ ನೀವು ಕೊಡದಗಟ್ಲೆ ಕುಡ್ರಿ ನಿಶ್ಚಯ ಆದ್ರೆ ಕೇಳ್ರಿ ಮಾಸ್ತರ ಯಾವ ನಮ್ಮ ಸದಾಶಿವ ಮುತ್ತೆ ಏನ್ ಮಾಡ್ಯಾನ ತಮ್ಮ ಬಬುಲಾದಿ ಹೊಳಿವನ್ನ ಬರೇ ಒಂದ ಕ್ಷಣದಾಗ ತೀರ್ಥ ಮಾಡಿ ಹೋಗದಾನ ಮತ್ತ ತೀರ್ಥ ಮೇಲೆ ಕಂಬಳಿ ಹಾಕಿ ಕಂಬಳಿ ಮೇಲೆ ಕೂತು ಗಿಸಂದ ಹಿಂದಿನ ಮುಂದಿನ ಕೂಡಿಗಿನ ಎಕ್ಕಿನ ಮೇಲೆ ಬರೆದಿಟ್ಟಾರ ಮುಂಡಿಗಿ ಪದ ಬರೆದಿಟ್ಟ ನಾವು ಹೇಳಿದಂಗ ಜಗತ್ತು ನಡೆದೈತಿ ಈಗ ಇನ್ನ ಕೇಳಿರಿ ಲೋಕದ ಆಟಣ ಸುಳ್ಳು ಅಲ್ಲೋ ಜಾಣ ಹೌದ್ರಲ್ಲ ಮುಂದೆ ಬರುದು ಹೈರಾಣ ಕೋಳಿ ಕುರಿ ಕೊಯ್ತಾರಣ್ಣ ಯಾಕಪ್ಪ ಅಂದ್ರ ಸುಳ್ಳಿಲ್ಲ ಯಾಕಪ್ಪ ಅಂದ್ರ ಸಾರವಾಡ ಸದಾಶಿವ ಮುತ್ತೆ ಅವರು ಯಾವನಮ್ಮ ಯಾರು ಈ ಸದ್ಯ ಹಿಂದಕ್ಕೆ ಬರ್ತಿದ್ರಿ ನೋಡ್ರಿ ಕೊಡೆಕಲ ಬಸವಣ್ಣವರು ಅವ್ರು ಖರೇನದವ್ ಬರ್ತಿದ್ರಲ್ಲ ಧಾರವಾಡ ಚಿಕ್ಕಯ್ಯನವರು ಸಾರವಾಡ ಸದಾಶಿವ ಮುತ್ತಿ ಅವರು ಕೊಡೆಕಲ ಬಸವಣ್ಣವರು ಅವರು ವಾಕ್ಯ ಸುಳ್ಳಿಲ್ಲ ಅವ್ರು
ಅಲ್ಲಿ ಏನು ಬರ್ದಿಟ್ಟಾರಲ್ಲ ಅವು ಸುಳ್ಳು ಆಗ್ಲಕ್ಕ ಮೇಳಿಲ್ಲ. ಸುಳ್ಳು ಆಗಂಗಿಲ್ಲಲ್ರಿಪ್ಪ. ಕಲ್ಲ ಕೋಳಿ ಕೂಗಿತ್ತಣ್ಣ ಅಂತಂದಾರ, ಮತ್ತೆ ಮೊಬೈಲ್ಗಳು ಬಂದಿಲ್ಲ. ಬಂದವ್ರಲ್ಲೇ ಬಾಳ ಹಗಲ ಕಾಲ ಬರುದೈತಮ್ಮ. ಈಗ ಹಗಲು ತುಡುಗರು ಬಂದಾರ. ಹೌದ್ರಲ್ಲ. ಇರ್ಲಿತ್ತಮ್ಮ, ಆಕಿ ಏಟು ತಿಳಿದೈತಿ ಅಷ್ಟು ಮಾತಾಡ್ಯಾಳ. ಮತ್ ನಾವು ಹಾಡಿಗಿಂದ ಒಂದ್ ಚಾನ್ಸ್ ಕೊಡೋನು. ನಡಿಲಿ. ರಾಜ ನೀತಿವಂತ ಮಿಕ್ಕಿದ ನಮ್ಮ ರಾಜ ಲಂಕಾದೇಶನ ಕೊಲ್ಲುವುದಕ್ಕಾಗಿ ಬಂದಾರ. ಚೊಕ್ಕ ರಾಜರೊಳಗ ಚಿಕ್ಕತರಾಗಿ ಸೇವೆ ಹೊಂದ್ಯಾರ. ನಿಮ್ಮ ಹೆಣ್ಣಿನ ಕೊಲ್ಲುವುದಕ್ಕಾಗಿ ವಚನಕ್ಕಾಗಿ ಬಂದಾರೋ. ಕತ್ತಿ ಅಂದಿ ನನಗ ಮಳ್ಳ ಗೊತ್ತ ಇಲ್ಲದ ಹೇಳಬೇಡ ಇಲ್ಲ. ಹೌದಪ್ಪ. ಲಂಕಾದೇಶನ ಕೊಲ್ಲುದಕ್ಕ ವಚನ ಕೊಂದಾರೋ. ಚೊಕ್ಕ ಚಿಕ್ಕಿತರಾಗಿ ದೇಶದೊಳಗ ಯಾರೋ. ಇದು ಹರದ ವೇದ್ಯ ನನಗ ಪ್ರಶ್ನೆ ಏನ ಪರ್ವತ ಋಷಿಯ ಹಂದಿ ಆಯಾಣ ನನಗ ಇಲ್ಲಿ ಹಂದಿ ಅವರ ತಂದ ಹೊಗಸಳ ನೋಡಿ ಸಬಲಾಗ. ಈ ಹಂದಿ ಅವರ ಗೊತ್ತ ಎಲ್ಲ ಹೊತ್ತ ಹೆಗಸಾಗ. ಹಂದಿಯ ಅವತಾರ ಅಂದ್ರ ಯಾವ್ದ ಐತಿ ಹೇಳತನ ನಿನಗ. ವರಹ ಅವತಾರ ಅಂದ್ರ ಹಂದಿ ಅವತಾರ. ಹಿರಣ್ಯಾಕ್ಷ ಹುಡುಗಿ ನಿನಗ ಹೇಳ್ತನ ಕೇಳ. ಏನ ಆಗಿತ್ತ ಹುಡುಗಿ ಒಂದಣ ಒಂದಾಗ. ನಿಮ್ಮ ಭೂದೇವಿ ಮ್ಯಾಲ ಮನಸ್ಸ ಮಾಡಿದ ಆಗಳಿಗ್ಯಾಗ. ಈ ವರಹ ಅವತಾರ ತಾಳ್ಯನ ನೋಡ ಹಿರಿಯವಾಗ. ಹಿರಣ್ಯಾಕ್ಷ ಇಬ್ರು ಅಣ್ಣ ತಮ್ಮರ ಆಗ. ಏನು ಮಾಡ್ತಿದ್ರು ಇವರು ದೈತರಾಗಿ ಹುಟ್ಟರ ಹುಡುಗಿ ಭೂಮಿಯಾಗ. ನಿಮ್ಮ ಭೂದೇವಿಗೆ ಬೆನ್ನ ಹತ್ತಿದ ನೋಡ ಹುಡುಗಿ. ಆ ಕ್ಷಣದಾಗ ಏನ ಮಾಡ್ಯಾನ ವಿಷ್ಣು ಅವಾಗ. ಒಬ್ಬ ದೈತ ಬೆನ್ನ ಹತ್ತಿದ ನಿಮ್ಮ ಭೂದೇವಿಯಾಗ. ನಮ್ಮ ವಿಷ್ಣು ದೇವ ವರ ಅವತಾರ ಪಡೆದವಾಗ. ವರಹ ಅವತಾರ ಪಡೆದ ಹುಡುಗಿ ಏನ ಮಾಡಿದ ನೋಡ ಆಗ. ಏನು ಮಾಡ್ತಿದ್ದಪ್ಪ? ಹಿರಣ್ಯ ಹಣ ಗುದ್ದಿ ಕೊಂದಣ ಒಂದೇ ಕ್ಷಣದಾಗ. ಹಿರಣ್ಯ ಭೂದೇವಿ ಬೆನ್ನ ಹತ್ತಿದ ನೋಡ. ಇವರ ಭೂದೇವಿ ಮಕ್ಕಳಿಗೆ ಕೈಯ ಹಚ್ಚಿ ಓಡಿದಳ ಅವಾಗ. ಇವರ ಅವ್ವಾಗೋಳು ಯಾರೂ ಬರ್ಲಿಲ್ಲ ಆ ಕ್ಷಣದಾಗ.
ನಮ್ಮ ವಿಷ್ಣು ದೇವ ಏನ ಮಾಡಿದ ಆ ಕ್ಷಣದಾಗ ಏ ವರಹ ಅವತಾರ ತಾಳಿ ಹುಡುಗಿ ಬಂದ ನೋಡ ವಿಷ್ಣು ಆಗ ಅವಾಗ ಏನ್ ಮಾಡ್ತಾನ ಏ ವಿಷ್ಣು ದೇವ ಏನ ಮಾಡ್ಯಾನ ನೋಡ ಅವಾಗ ಹಿರಣ್ಯಾನ ಗೊದ್ದಿ ಕ್ವಾರಿಲೆ ಕೊಂದವ ಇಕ್ಕಿ ಭೂಮಿ ಎಲ್ಲ ತಗೊಂಡ ಬಂದಣ ಕ್ವಾರಿಯ ಮ್ಯಾಗ ನಮ್ಮ ವಿಷ್ಣು ಇದ್ದಿದ್ದಿಲ್ಲ ಅಂದ್ರ ನೋಡ ಆವಾಗ ನಿಮ್ಮ ಭೂದೇವಿಯಲ್ಲಿ ಹೋಗುತ್ತಿಲ್ಲ ಹುಡುಗಿ ಆ ಕ್ಷಣದಾಗ ಏ ವಿಷ್ಣುನದಿಂದ ನಿನ್ನ ಭೂಮಿ ತಗೊಂಡ ಬಂದನ ಹುಡುಗಿ ಆಗ ಹೌದಮ್ಮ ಏ ನಿಮ್ಮ ಭೂದೇವಿ ಹಂಗ ದೊಡ್ಡಕ್ಕೆ ಭೂಮಿ ತಲೆ ಮ್ಯಾಗ ಏನ್ ಹೇಳ್ತಾಳೆ ಹೆಣ್ಣು ಮಗಳು ಏನಾಯ್ತಪ್ಪ ನಿಮ್ಮವರು ಹಂದಿ ರೂಪವನ್ನ ಧಾರಣ ಮಾಡ್ಯಾರ ಅಂತ ಹೇಳ್ತಾಳೆ ತಮ್ಮ ಒಂದಾನೊಂದು ಸಂದರ್ಭದಾಗ ಏನಾಯ್ತು ಮಾಸ್ತರ ಏನಾಗಿತ್ತು ಇವರ ಭೂದೇವಿ ಮ್ಯಾಲ ಯಾರ ಮನಸ್ಸು ಮಾಡಿದ್ರಪ್ಪ ಅಂದ್ರ ಹಿರಣ್ಯ ಮತ್ತು ಹಿರಣ್ಯಾಕ್ಷ ಅಂತ ಹೇಳಿ ಇಬ್ರು ಅಣ್ಣ ತಮ್ಮರಿದ್ರು ಹೌದಲ್ಲ ತಮ್ಮ ಅವ್ರು ಏನ್ ಹೋಗಿ ಕೇಳಿಂದ ಬ್ರಹ್ಮಣ ತಗ ತಪ ಬಡಿದಿದ್ರ ಅಂದ್ರ ಹೌದು ಈ ಭೂಮಿ ತೆಲಿ ಮ್ಯಾಗ ಯಾವ್ದು ಒಂದು ಮಾನವರಾಗ್ಲಿ ಒಂದು ಪ್ರಾಣಿ ಆಗ್ಲಿ ಒಂದು ಪಕ್ಷಿ ಆಗ್ಲಿ ಹೌದಲ್ಲ ಯಾವ್ದ ಇದ್ರು ಸಹಿತ ಇದು ನಮಗ ವಶ ಆಗಬೇಕು ನಾವು ಹೇಳಿದಂಗ ನಡಿಬೇಕಂತ ಹೇಳಿ ಕೇಳಿದ ವರ ಪಡೆದಿದ್ರು ಹೌದಪ್ಪ ಅವಾಗ ಏನ್ ಮಾಡಿದೀವಿ ಹಿರಣ್ಯ ಅನ್ನೋ ಹಂತವ ಏನು ಮಾಡಿದಪ್ಪ ಭೂದೇವಿ ಮ್ಯಾಲ ಮನಸ್ಸು ಮಾಡಿದ ಭೂದೇವಿ ನನಗ ಬೇಕಂತ ಬೆನ್ನ ಹತ್ತಿ ಬಿಟ್ಟ ಅವಾಗ ಏನ್ ಮಾಡ್ತಾಳ ಭೂದೇವಿ ಬೆನ್ನ ಹತ್ತಿದ ಕೂಡಲೇ ಇವ್ರು ಅವು ಓಡಾಕ್ ಹತ್ತಿ ಬಿಟ್ಟಳ ಮುಕ್ಕಳಿ ಕೈ ಹತ್ಕೊಂಡ ಮುಂದ್ ಓಡ್ತೀವಿ ಹಿಂದೆ ಬೆನ್ನ ಹತ್ತಿದ ಈಕಿನ ಓಡಿ ಹೋಗ್ತಾಳೆ ಇನ್ನು ಟೈಮ್ ಆರಾಗಕ್ ಬತ್ತರಲ್ಲ ಮಷಿನ್ ಒಳಕ್ ಓಡ್ತಾಳೆ ಈಕಿನ ನೀ ಬೆನ್ನ ಹತ್ತಿಂದ ಏನ ಬೆನ್ನ ಹತ್ತಂಗಿಲ್ಲಪ್ಪ ಯಾಕ ಬೆನ್ನ ಹತ್ತಂಗಿಲ್ಲ ಮತ್ತ ಭೂದೇವಿ ಬೆನ್ನ ಅವ ಹತ್ತಲ್ಲ ಯಾಕಂದ್ರ ನೋಡು ಮುಂದೆ ಏನಾತಮ್ಮ ಅವಾಗ ಹಿರಣ್ಯ ಏನ್ ಮಾಡಿಬಿಟ್ಟ ಭೂದೇವಿ ಬೆನ್ನ ಹತ್ತಿದ ಓಡಾಕ್ ಹತ್ತಿದಲ್ಲ ಭೂದೇವಿ ಅವಾಗ ವಿಷ್ಣು ಪರಮಾತ್ಮ ಏನ್ ಮಾಡ್ತಾನಂತಮ್ಮ ಇನ್ನು ಹಿಂಗಾದ್ರೆ ತಗದು ಬ್ಯಾರೆ ಆಗತೈತೆ ಅಂದ ಏನ್ ಮಾಡಿಬಿಟ್ಟ ವಿಷ್ಣು ಪರಮಾತ್ಮ ಬರಗ್ನ ಹಂದಿ ರೂಪ ಧಾರಣ ಮಾಡಿಬಿಟ್ಟು ವರಹ ಅವತಾರ ಅಂದ್ರೆ ಏನಪ್ಪಾ ಅಂದ್ರ ಒಂದು ಅರ್ಧ ಶರೀರ ಮಾನ ಒಂದು ಅರ್ಧ ಶರೀರ ಹಂದಿದು ಹೌದಲ್ಲ ಕೆಳಗಿಂದ ಇಟ್ಟು ದಡ ಹಿಡ್ಕೊಂಡು ಕೇರಿಂದ ಮಾನ ಒಂದಿತ್ತು ಇಷ್ಟು ಹಿಡ್ಕೊಂಡು ರುಂಡ್ ಹಿಡ್ಕೊಂಡು ಕೇರಿಂದ ಹಂದಿದಿತ್ತು ಅದಕ್ಕೆ ಏನಂತಾರಪ್ಪ ಅಂದ್ರ ವರಹ ಅವತಾರ ಅಂತ ಹೇಳ್ತಾರ ಅಂತ ಹೆಸರು ಬರ್ತಲ್ಲ ಮತ್ ಇದು ಅಲ್ಲಾರ್ದ ನೋಡು ನೀನು 10 ಸಲ ಹುಟ್ಟಿ 10 ಸಲ ಸತ್ತಿ ಅಂತ ನನಗೆ ಹೇಳ್ತಾರ ನಮಗೆ ಹೇಳ್ತಾರ ನನಗ ಎಷ್ಟು ಅವತಾರ ಅದಾವ ಮಾಸ್ತರ ನಮ್ಮ ವಿಷ್ಣುನ ಅವತಾರ ದಶ ಅವತಾರಗಳದಾವ 10 ನಮ್ಮ ದಶ ಅವತಾರಗಳದಾವ ಇವು ಸತ್ತಿಲ್ಲ ಇವು ಹುಟ್ಟಿಲ್ಲ ಇವ್ರು ಏನ್ ಮಾಡ್ಯಾರು ಒಂದು ದೈತ್ಯರಿಗರ ಆಗಲಿ ಒಂದು ದೇವತೆಗಳಿಗರ ಆಗಲಿ ಒಂದ್ ಯಾವ್ದಾರ ಒಂದು ಸಹಾಯರ ಮಾಡೋದಾಗ್ಲಿ ಒಂದ್ ಯಾವ್ದಾರ ಏನಾರ ಮಾಡೋದಕ್ಕಾಗಿ ಏನ್ ಮಾಡ್ಯಾರಪ್ಪ ಅಂದ್ರ ಒಂದು ಅವತಾರಗಳನ್ನ ತಾಳ್ಯಾರ ಅವಾಗ ಪೈಲೆ ಪ್ರಥಮದಾಗ ಏನಿತ್ತು ಮಾಸ್ತರ್ ಏನಿತ್ತು ಕೃತ ತ್ರೇತ ದ್ವಾಪರ ಕಲವಿಗ ಅವಾಗ ಹೆಂಗಿತ್ತಪ್ಪ ಅಂತಂದ್ರ ಮಾಸ್ತರ ಅವಾಗ ಹೆಂಗಿತ್ತು ಅದಕ್ಕಿಂತ ಮೊದಲವಾಗಿ ದೇವತೆಗಳ ಸಂಖ್ಯೆ ಎಷ್ಟಿತ್ತು ದೇವತೆಗಳ ಸಂಖ್ಯೆ ಎಷ್ಟಿತ್ತಪ್ಪ ಅಂತಂದ್ರ 33 ಕೋಟಿ ದೇವತೆಗಳ ಸಂಖ್ಯೆ ಇತ್ತು ಹೌದಲ್ಲ ದೈತರ ಸಂಖ್ಯೆ ಎಷ್ಟಿತ್ತು 66 ಕೋಟಿ ದೈತರ ಸಂಖ್ಯೆ ಇತ್ತಲ್ಲ ದೇವತೆಗಳ ಗುರು ಯಾರಪ್ಪ ಅಂದ್ರ ಗುರು ಬೃಹಸ್ಪತಿ ಇದ್ದ ಹೌದು ದೈತರ ಗುರು ಯಾವಿದ್ದಪ್ಪ ಅಂದ್ರ ಗುರು ಶುಕ್ರಾಚಾರ್ಯ ಇದ್ದ ಏನಾಗಿ ಬಿಡಿತಪ್ಪ ಅಂದ್ರ ಅವಾಗ 33 ಕೋಟಿ ಮಂದಿ ದೈತ್ರಿ ಹೆಚ್ಚಾದ್ರಲ್ಲ ಮತ್ ದೇವತೆಗಳ 33 ಕೋಟಿ ಇದ್ರು ಅದಕ್ಕೆ ಡಬಲ್ ದೈತ್ರು ಹುಟ್ಟಿದ್ರು ಅದಕ್ಕಾಗಿ ಏನಾಗಿ ಬಿಡಿತು ದೈತ್ರದ ಕಾಗಾಳಿ ಹೆಚ್ಚು ನಡೀತು ಭೂಮಿ ತಲೆ ಮ್ಯಾಗ ಹೌದಲ್ಲ ಭೂಮಿ ತಲೆ ಮ್ಯಾಗ ಹೆಚ್ಚು ನಡೀತು ದೇವತೆಗಳನ್ನು ಬಡಿದು ಪ್ರಾಣಿ ಪಕ್ಷಿಗಳನ್ನು ಹಿಂಸೆ ಮಾಡುವುದು ತಿನ್ನುವುದು ಉಣ್ಣುವುದು ದೈತ್ರಂದ್ರ ಸಾಮಾನ್ಯ ಮನುಷ್ಯರು ಇದ್ದಿದ್ದಿಲ್ಲ ಈ ದೈತ್ರಂದ್ರ ಯಾರಪ್ಪ ಅಂದ್ರ ಒಟ್ರು ಗಂಡಿನ ವಂಶದವ್ರು ಇವ್ರು ಹೌದು ಇವ್ರನ್ನ ಏನ್ ಮಾಡಿದ್ರ ಪರಮಾತ್ಮ ಏನು ಮಾಡಿದಪ್ಪ ದೈತ್ರು ಏನೇನ ಮಾಡಿದ್ರಪ್ಪ ಅಂದ್ರ ಭೂಮಿ ತಲೆ ಮ್ಯಾಗ ಹತ್ತಿಂತ ವರಗಳನ್ನ ಪಡೆದಿದ್ರು ನಮ್ಮ ಬ್ರಹ್ಮಣ ಹತ್ತಿರ ಹೋಗಿ ವಿಷ್ಣುನ ಹತ್ತಿರ ಹೋಗಿ ನಮ್ಮ ಮಹಾದೇವನ ಹತ್ತಿರ ಹೋಗಿ ಅಂತವೆಲ್ಲ ಹೋಗಿ ಕೇರಿಂದ ಏನ್ ಮಾಡಿದ್ರಪ್ಪ ಅಂತಂದ್ರ ವರಗಳನ್ನ ಪಡ್ಕೊಂಡು ಬಂದಿದ್ರು ಅದಕ್ಕಾಗಿ ಇವರು ಭೂಮಿ ತಲೆ ಮ್ಯಾಗ ಏನ್ ಮಾಡಾಕ್ ಹತ್ತಿ ಬಿಟ್ರಪ್ಪ ಅಂದ್ರ ನಾಶ ಮಾಡಾಕ್ ಹತ್ತಿ ಬಿಟ್ರು ಒಂದ್ ಗಿಡ ಆಗ್ಲಿ ಒಂದ್ ಮರ ಆಗ್ಲಿ ಒಂದ್
ಈ ಕ್ರಿಮಿಕೀಟ ನಾಶಕಗಳಲ್ಲಿ ಈ ಭೂಮಿ ಮೇಲೆ ಏನೈತ್ಲೆ ಒಟ್ಟು ಸಂಹಾರ ಮಾಡ್ತಿದ್ರು. ಹೌದಲ್ಲ? ಮಾಡೋ ಸಂದರ್ಭದಾಗ ಒಂದೊಂದು ಅವತಾರಗಳನ್ನ ತಾಳಿಕೆರಿಂದ ಬಂದಾರ ಭೂಮಿ ತಲೆ ಮ್ಯಾಗ. ಯಾರು? ನಮ್ಮ ವಿಷ್ಣುನ ಅವತಾರ. ಹೌದಪ್ಪ. 10 ಅವತಾರಗಳನ್ನ ತಾಳ್ಯಾನು. ಅವೇನ ಸತ್ತಿಲ್ಲ, ಅವ ಹುಟ್ಟಿಲ್ಲ. ನೋಡು, ಪೈಲೆ ಪ್ರಥಮದಾಗ ನೋಡು ಕೃತಾಯುಗದಾಗ ಹೆಂಗಿತ್ತು ಮಾಸ್ತರ? ಹೆಂಗಿತ್ತು? ಕೃತಾಯುಗದಾಗ ಯಾವ್ದೈತಪ್ಪ ಅಂತಂದ್ರ ಸ್ವರೂಪ, ಅವಾಗ ಮಹಾದೇವನ ಸ್ವರೂಪ ಇತ್ತು. ಹೌದು. ತ್ರೇತಾಯುಗದಾಗ ವಿಷ್ಣು ಬಂದ ಕೇಳಿದ್ರೆ ರಾಮನ ಅವತಾರದಾಗ ಸೇರಿದ. ಹೌದು. ದ್ವಾಪರ ಯುಗದಾಗ ಏನಾಗಿ ಬಿಡ್ತು? ಕೃಷ್ಣನ ಅವತಾರ ತಾಳಿದ. ಹೌದು. ಈ ಕಲಿಯುಗಕ್ಕೆ ಬಂದ ಕೇಳಿದ ಕಲಂಕಿ ಅವತಾರ ತಾಳ್ಯಾನ. ಎಲ್ಲಿ ಸತ್ತಾನ ನಾನು ವಿಷ್ಣು ಪರಮಾತ್ಮ? ಹೌದು. ಹೌದಪ್ಪ. ಎಲ್ಲಿ ಸತ್ತಾನ? ಅವ ಸತ್ತಿಲ್ಲ, ಅವ ಹುಟ್ಟಿಲ್ಲ, ಅವಾಗ ಜನನಿಲ್ಲ, ಅವಾಗ ಮರಣಿಲ್ಲ. ಹೌದು. ಮತ್ತ ನೀ ಏನ್ ಹೇಳಾಕತ್ತಿ? ನಿನ್ನ ಶರೀರನ ಸತ್ತೈತಿ, ನಿನ್ನ ಶರೀರನ ಹುಟ್ಟೈತಿ. ಎಷ್ಟೋ ಸರಿ ನಿನ್ನ ಶರೀರ ಎಷ್ಟೋ ಸಲ ಸತ್ತೈತಿ. ಇಲ್ಲಿ ಸಾಯ್ಬೇಕಾದ್ರ ಒಂದು ಧಗದದ. ಹೆಂಗದ? ಹೆಂಗೈತಿಪ್ಪ ಅಂತಂದ್ರ ನಿನ್ನ ಶರೀರ ಈ ಭೂಮಿ ತಲೆ ಮ್ಯಾಗ ಏನ ಪಾಪ ಮಾಡೈತಿ, ಪಾಪಕ್ಕೆ ಪ್ರಯಾಚಿತ ಅಂತೂ ಕಟ್ಟಿಟ್ಟು ಬುತ್ತಿ ನನ್ನ ಪರಮಾತ್ಮ ಮಾಡಿಟ್ಟಾರ. ಹೌದು. ಹೌದು. ನೋಡು, ಒಂದು ಪಾಪ, ಒಂದು ಪುಣ್ಯ, ಒಂದು ಹೆಣ್ಣ, ಒಂದು ಗಂಡ, ಒಂದು ನ್ಯಾಯಿ, ಒಂದು ನೀತಿ, ಒಂದು ಧರ್ಮ, ಒಂದು ಕರ್ಮ. ಹೌದ. ಒಂದು ಹೆಣ್ಣ, ಒಂದು ಗಂಡು. ಮತ್ ಇದು ಅಲ್ಲದ ಸ್ವರ್ಗ ಮತ್ತು ನರಕ ಐತಲ್ಲ. ಸ್ವರ್ಗ ಮತ್ತು ನರಕ ಯಾರು ಮಾಡಿಟ್ಟಾನ? ಯಾಕಿಟ್ಟಾನು? ನನ್ನ ಪರಮಾತ್ಮ. ಸ್ವರ್ಗಕ್ಕೆ ಹೋಗಬೇಕಾದ್ರ ಮಾಸ್ತರ್ ಹಿಂಗ ಒಂದು ಕೋಟಿ ಒಂದಾಗಲಿ, ಒಂದು ಅಬ್ಜಿಕ್ ಒಂದಾಗಲಿ ಒಬ್ರು ಹೋಗ್ತಾರಲ್ಲ. ಸ್ವರ್ಗಕ್ಕೆ ಹೋಗಬೇಕಾದ್ರ ದಾರಿ ನನ್ನ ನಿನ್ನಂತವ್ರಿಗೆ ದಾರಿ ಇಲ್ಲ. ಅದ ಈ ಭೂಮಿ ತಲೆ ಮ್ಯಾಗ ಹುಟ್ಟಿದ್ರ ಇಲ್ಲಿ ಹುಟ್ಟಿ ಬಂದ ಬಳಕ ಯಾವ್ದು ಒಬ್ರಿಗೆ ಅನ್ಯಾಯ ಮಾಡಿರ್ಬಾರ್ದು. ಒಬ್ರಿಗೆ ಏನು ಮಾಸ್ತರ್, ಒಬ್ರಿಗೆ ಏನೋ ಒಬ್ರಿಗೆ ಧೋಕಾ ಮಾಡಿರ್ಬಾರ್ದು. ಒಬ್ರಿಗೆ ಕೆಟ್ಟದ್ ಮಾತಾಡಿರ್ಬಾರ್ದು. ಹೆಂಗಂದ್ರ ಈ ಭೂಮಿ ತಲೆ ಮೇಲೆ ಹೆಂಗಿರ್ಬೇಕಂದ್ರ ಹೆಂಗಪ್ಪ? ಒಂದು ಕ್ರಿಮಿಕೀಟ ನಾಶಕಗಳನ್ನ ಒಂದು ಇರಿವಿ ಸಹಿತ ಕೊಂದಿರಬಾರ್ದು. ಈಗ ಏನ್ ಹೇಳ್ತಾಳಕಿ ತಂಗಿ? ಏನ್ ಹೇಳ್ತಾಳು? ನಾವು ಆಗಲೇ ಏನ್ ಹೇಳಿದಪ್ಪ ಅಂದ್ರೆ ಸದ್ಯ ವಿಮಾನ ಹೋಗ್ತೈತಿ ಮ್ಯಾಲ. ಹೌದ್ರಲ್ಲೇ? ಹೌದಲ್ಲ? ಆ ವಿಮಾನ ಒಳಗ ಮಾಸ್ತರ ಇದ್ರಾವ್ ವಿಮಾನ ಮ್ಯಾಲ ಹೋಗ್ತೈತಿ. ಆ ವಿಮಾನ ಒಳಗ ಡ್ರೈವರ್ ಇದ್ರ ವಿಮಾನ ಹೋಗ್ತಿರ್ಬೇಕಲ್ಲ. ಮತ್ತ ಈ ಸದ ಬಸ್ ಇದ್ದಾಗ ಒಳಗ ಡ್ರೈವರ್ ಇದ್ರ ಅದು ಬಸ್ ನಡೀತಿರ್ಬೇಕಲ್ಲ. ಹೌದ್ರಲ್ಲೇ? ಇದು ಅಲ್ಲದ ಈಕಿ ಏನ್ ಹೇಳ್ತಾಳ? ಇವ್ ಕಣ್ಣಿ ಕಾಣಿಸೋರು ಎಲ್ಲ ಇವು ಎಲ್ಲ ಏನದಾವ ಅಕ್ಕಿ ಒತ್ತಿ ತಿಳ್ಕೊ. ಹೌದಲ್ಲ? ಇದೊಂದು ಅಂಗಿ ಹಾಕಿದ, ಇದೊಂದು ಸೀರೆ ಅಂತ ತಿಳ್ಕೊ, 7 ವಾರಿ ಸೀರೆ ಹಾಕಿದ ಅಂತ ತಿಳ್ಕೊ. ಈಗ ಸರ್ವಿಸ್ ವೈರ್ ಐತಿ, ಅದಕ್ಕೇನ್ ಮ್ಯಾಲ ಕವರ್ ಐತನ? ಕವರ್ ಅದಕ್ಕೆಲ್ಲ ಬರದ ಕವಚನ ಇಲ್ಲ. ಅದು ಬಿಳಿ ವರ್ಣ ಐತಿ, ಅದೆಲ್ಲ ಕವರ್ ಐತನ? ಅದಕ್ಕಾಗಿ ಹೆಂಗೈತಿಪ್ಪ ಅಂತಂದ್ರ ಅಲ್ಲಿನ ಕರ್ಮ ಧರ್ಮವನ್ನ ಎಲ್ಲಾರು ಪರಿಪಾಲನೆ ಮಾಡವ್ರು ಯಾರದಾರು? ಪರಮಾತ್ಮ. ಅಲ್ಲಿ ಮಾಡವ ಯಾವದಾನ? ಯಮಾದಾನ. ಹೌದಾ? ಅಲ್ಲಿ ನರಕ ಮತ್ತು ಸ್ವರ್ಗ ಮತ್ತು ನರಕ. ಇಲ್ಲಿ ಒಂದ್ ಸಂಶಯ ಬತ್ತ ನೋಡ. ಹೆಂಗ ಏನ ಬತ್ತ ಮಾಸ್ತರ ಸಂಶಯ? ಹೆಂಗಪ್ಪ ಅಂದ್ರ ಈಗ ಏನ್ ಮಾಡಿದಳು ವಿದ್ಯಾ? ಏನ್ ಮಾಡಿದಳು ವಿದ್ಯಾ? ಬಾಳ ಚಲೋ ರೀ. ಬಹಳ ಚಂದ. ಬಾಳ ಚಲೋ ಅಂದ್ರೆ ಏನು? ನೋಡ್ಲಾಕು ಸುಂದರ ಹೆಣ್ಣ. ನೋಡಾಕು ಬಹಳ ಚಂದ ಅದ. ಕಣ್ಣ ಮುಗಿಲಿ ಸಿದ್ಧ ಮಾಡದ. ಹಾಡಾಕು ಚಂದ. ಹಾಡಾಕು ಚಂದ. ವಿಷಯ ಹೇಳಾಕು ಚಂದ. ಹೇಳಾಕು ಚಂದ. ಸುಳ್ಳುನು ಅಟ್ಟ ಹೇಳ್ತಾಳು, ಕರೆನು ಅಟ್ಟ ಹೇಳ್ತಾಳು. ಮತ್ ಏನ್ ಮಾಡಿದ್ಲು? ಏನ್ ಮಾಡ್ತಾಳು? ಬಹಳ ಗಂಡನ ಮೇಲೆ ಅತಿ ಪ್ರೇಮಿಕೆ. ಗಂಡನ ಮೇಲೆ ಬಹಳ ಪ್ರೇಮ ಇದ್ರಲ್ಲೇ. ಯಾಕಪ್ಪ ಅಂದ್ರ ಆಗಲೇ ಪದ್ಯ ಒಳಗ ನಾವು ಹೇಳಿದ್ದಿಲ್ಲ ಆಕಿಗೆ ಫಸ್ಟ್ ಪದಕ. ಹೌದ್ರಲ್ಲೇ? ಏನ್ ಅಕ್ಕಮಾದೇವಿ ಏನ್ ಹೇಳಲಿಲ್ಲಿ? ಏನ್ ಹೇಳ ಅಕ್ಕಮಾದೇವಿ? ಗಂಡನ ಗುರುವ ಗಂಡನಿಂದ ಮೋಕ್ಷ, ಗಂಡನಿಂದ ಸದ್ಗತಿ ಅಂತ ಅಕ್ಕಮಾದೇವಿ ಅಂದಾಳ. ಈಕೆ ನನಗೆ ಗಂಡನ ಬೇಕಾಗಿಲ್ಲ. ಈಕೆ ಅನ್ನಕಿ ಈಕಿ ಗಂಡನ ಬೇಕಾಗಿಲ್ಲ. ತಕ್ಕಿಗೆ ಈಕಿಗೆ ಗಂಡನ ಬೇಕಾಗಿಲ್ರಿ. ನೀ ಪೂಜ. ಯಾಕಂದ್ರ ನೋಡ ಬಾಯಿ, ಗಂಡನಿಂದ ಸದ್ಗತಿ, ಗಂಡನಿಂದ ಸರ್ವಸ್ವ, ಗಂಡನಿಂದ ಮುಕ್ತಿ ಕಂಡಿನ ಯಾರು? ನಿಮ್ಮ ಅಕ್ಕ ಮಹಾದೇವಿ ಹೇಳ್ಯಾಳ. ಮತ್ತು ನೋಡು, ಹೊತ್ತು ಬರಮರಡ್ಡಿ ಇದ್ದ ಹೇಮರೆಡ್ಡಿ ಮಲ್ಲಮ್ಮ ಹುತ್ತು ಗಂಡಿದ್ರು ಸಹಿತ ತನ್ನ ತಾ ಏನ್ ಮಾಡಿದ್ಳು? ಗಂಡನ ಪಾದ ಪೂಜೆವನ್ನ ಮಾಡಿ ಹೊಡಿ ಬಡಿ ಅವ್ರ ಮನಿ ಒಳಗ ಹತ್ತಿ ನಗೇನಿ ಏನ್ ಬೇಕಾದ ಕಷ್ಟ ಕೊಟ್ರು ಸಹಿತ ನನ್ನ ಗಂಡನ ದೇವರ, ನನ್ನ ಗಂಡನ ಸದ್ಗತಿ, ನನ್ನ ಗಂಡನ ಸರ್ವಸ್ವ ಅಂತ ಹೇಳಿ ಕೇಳಿದ. ಅವಾಗ ಏನ್ ಮಾಡಿದ್ರು ಹೇಮರೆಡ್ಡಿ ಮಲ್ಲಮ್ಮ? ಆ ಗಂಡನ ಸೇವಾ ಮಾಡಿ ಕೇಳಿದ ಜಗತ್ತದೊಳಗ ಕೀರ್ತಿ ಉಳಿಸಿದ್ಳು ನಿಮ್ ಹೇಮರೆಡ್ಡಿ ಮಲ್ಲಮ್ಮ. ಗಂಡನಿಂದಲ್ಲ? ಹೌದ್ರಲ್ಲ? ಗಂಡನ ಇರ್ಲಿಕ್ಕಂದ್ರ ಗಂಡಲಿಕ್ಕೆ ಈಕೆಯಲ್ಲಿ ಸಿಗ್ತತೆ ಮುಕ್ತಿ. ಅದಕ್ಕೆ ಇಲ್ಲಿ ಹೇಳ್ತಾರ. ಏನ್ ಹೇಳ್ತಾರ? ಗಂಡನ ಬಿಟ್ಟಿದಲ್ಲ ಗಂಡರಾಮಿ ಕೈಯಾಳಿ ಆದಿ ಎಲ್ಲ. ಹೌದು ಹೌದು. ಗುಂಡಿಗೆ ಕುಂಕುಮ ಹಚ್ಚಿದಲ್ಲ ಹಂಡ ಹಣಚಿಕೆ ಆದಿ ಅಲ್ಲ. ಹೌದು ಹೌದು. ಯಾಕಪ್ಪ ಅಂದ್ರ ಗಂಡ ಇದ್ರಪ್ಪ ಅಂದ್ರ ಈಕಿಗೆ ಮುಂದ ಚಾಜ. ಮತ್ತೆ ಗಂಡ ಇರ್ಲಿಕ್ಕಂದ್ರ ನನ್ನಂತ ಮುದುಕು ಸುದ್ಕ ಹಿಂಗ ಹೊಡ್ಯಾವನ. ಅದಕ್ಕಾಗಿ ನೋಡ ಮಾಸ್ತರ, ಇಲ್ಲಿ ಹೆಂಗದ ನಿನಗೆ ಹೇಳ್ತಾನೆ ಕೇಳು. ಬಸ್ಸಿಗೆ ಬೋರ್ಡ್ ಬೇಕ.
ಬಸ್ಸಿಗೆ ಮೊದಲ ಏನಪ್ಪಾ ಅಂತಂದ್ರ ಬೋರ್ಡ್ ಇತ್ತಪ್ಪ ಅಂತಂದ್ರ ಹಿರಿಯರ್ ಊರಿಗೆ ಹೋಗ್ತದ ತಡ್ಕೇರಿಂದ ಊರಿಗೆ ಹೋಗೋರು ಅಷ್ಟ ಹತ್ತಾರ ಹತ್ತಲ್ಲ ಹೌದಿಲ್ರಿ ಮತ್ತ ಜರ್ ಕಡತಾರ ಅದಕ್ಕ ಬಸ್ಸಿಗೆ ಬೋರ್ಡನ ಇರ್ಲಿಲ್ಲ ಅಂದ್ರಣ ಈಗ ನಮ್ಮ ಅಣ್ಣ ಕೂತಲ್ಲ ತೂಗಿಸ್ಕೊಂತ ಇವನು ಹತ್ತವನ ಬೋರ್ಡ್ ಎಲ್ಲಾರು ಹತ್ತವ್ರ ಬಾದಕೇರಿದ ತಿಂಗಳಿಗೊಮ್ಮೆ ಹತ್ತಿದ್ರು ನಡೀತೈತೆ ಹೆಂಗಂದ್ರ ನಿನ್ನ ಕೊಳ್ಳ ಒಳಗ ನನ್ನ ತಾಳಿ ಇತ್ತಪ್ಪ ಅಂತಂದ್ರ ಬ್ರಹ್ಮ ಗಂಟು ಇತ್ತಪ್ಪ ಅಂತಂದ್ರ ನಿನಗ ಲಗ್ನ ಆಗೈತಪ್ಪ ಲಗ್ನ ಆಗೈತಿ ಆಕಿ ಪರಸ್ತ್ರೀ ಅದಾಳು ಯಾರು ಕಣ್ಣೆತ್ತಿ ನೋಡಬಾರ್ದು ಅಂತ ಹೇಳ್ತಾರ ತಾಳಿನ ಇರ್ಲಿಕ್ಕಂದ್ರ ಮತ್ತ ಜರ್ ಕಡ್ತ ನನ್ನ ತಾಳಿ ನಿನ್ನ ಕೊಳ್ಳಾಗಿರ್ಲಿಲ್ಲ ಅಂದ್ರ ಬೋರ್ಡ್ ಇಲ್ಲದ ಬಸ್ ಎಲ್ಲಾರು ಎಬ್ಬುದು ಎಲ್ಲಾರು ಹತ್ತಾವ ಎಲ್ಲಾರು ಹತ್ರಿ ಎಲ್ಲಾರು ಯಾಕಪ್ಪ ಅಂದ್ರ ಹಿಂಗ ವಿದ್ಯಾ ಗಂಡನ ಮೇಲೆ ಮಾಸ್ತರ ಬಹಳ ಪ್ರೇಮ ನೋಡು ನಮ್ಮ ಚಟಿಂಗ್ರಾಯ್ ಮುತ್ತೇನ್ ಜಾತ್ರೆ ಮಾಡಕತ್ತ ಹೌದಲ್ಲ ಹಿಂಗ ಜಾತ್ರೆ ಮಾಡುವ ಹೊತ್ನ್ಯಾಗ ನಮ್ಮ ಕಮಿಟಿ ಅವರು ನಮ್ಮ ಈ ಸದ್ಯ ಏನಾಗೈತಿ ಅಣ್ಣ ಈ ಅಣ್ಣ ಏನ್ ಮಾಡ್ತಿದ್ದ ನಮ್ಮ ಜಟಪ್ಪಣ್ಣವರು ತಮ್ಮ ಈಗ ಜಾತ್ರೆ ಮಾಡುದೈತಿ ಜಟಪ್ ಮುತ್ತಂದು ಮತ್ತ ನೀ ಅಟ್ ಬಾರಪ್ಪ ಪಟ್ಟಿ ಮಾಡುವ ತನಾನ ಈಕಿ ವಿದ್ಯಾ ಗಂಡನ ಮೇಲೆ ಅಟ್ ಬಾಳ ಬಿದ್ದು ಅಟ್ ಬೆಲ್ಲ ಕೊಡಕಿ ಬಾಳ ಪ್ರೇಮ ಮತ್ ಯಾರ ಬಡು ಬಗ್ಗರ್ದು ಇತ್ತಪ್ಪ ಅಂದ್ರ ಲಗ್ನಾರ ಮಾಡ್ಬೇಕು ಕೈಲಿನ ದುಡ್ಡು ಹಾಕಿ ಪುಣ್ಯ ಕಟ್ಕೋಬೇಕಂತಂದ್ರ ಅದಕ್ಕೂ ಬಿಡ್ತಿದ್ದಿಲ್ಲ ಬರ್ರಿ ಒಳಗೆ ಹಿಂಗ ಕರೆಯಾಕಿ ಒಮ್ಮೆ ಪರಮಾತ್ಮ ನೋಡ್ದ ಏನ್ ಮಾಡಿದ ನೋಡ್ಬೇಕೇನ ಭಕ್ತಿರಿ ಹೆಂಗೈತಿ ಜೀವ ಇದ್ದಂಗ ಹೆಂಗಿರ್ತಾಳು ಸತ್ ಮೇಲೆ ಹೆಂಗಿರ್ತಾಳು ಜೀವ ಹಾತ್ ಹೆಂಗ್ ಮಾಡ್ತಾಳ ತಂದು ಹೌದು ಪರಮಾತ್ಮ ವಿಚಾರ ಮಾಡಿ ಏನ್ ಮಾಡ್ದ ಈಕಿ ಹಿಂದೆ ಏನ್ ಅದಾರಲ್ಲ ಇಬ್ರು ಇವ್ ಕೂತ ನೋಡಿ ಸತ್ತ ಹೊರಗತ್ತೆ ಇವನ ಏನು ಮನ್ಯಾಗ ಆಗಿ ಸತ್ತಳ ಹಂಗ್ಯಾ ಕೂತಿ ಅವ್ರ ಅವಾಗ ಏನಾಯ್ತು ಯಾವ ಪರಮಾತ್ಮ ಏನ್ ಮಾಡಿದ ಆ ಬ್ರಹ್ಮ ಹಣಿಬಾರ ಬರ್ದಿದ್ದ ಇಷ್ಟ ದಿವಸ ಇರ್ಬೇಕು ಇಷ್ಟ ದಿನಕ್ಕೆ ನಿನ್ನ ಮರಣ ಆಯ್ತು ಅಂತ ಬರ್ದಿದ್ರಲ್ಲ ಬ್ರಹ್ಮ ಬರ್ದಿದ್ದ ಅಷ್ಟು ದಿವಸ ಇತ್ತು ಅದು ಒಂದ್ ದಿವಸ ಮರಣ ಆಯ್ತಪ್ಪ ಹೌದ್ರಲ್ಲೇ ಸತ್ತವ ಸಾಯನ ಏನಾಯ್ತು ಬಡ್ಕೊಂಡು ಹಳ್ಳಾಕತ್ತವ ಒಬ್ಬಕ್ಕಿನ ಹಳ್ಳಾಕತ್ತಿದ್ರಲ್ಲೇ ಅವಾಗ ಏನ್ ಮಾಡಿದ್ರು ಈಗ ನಮ್ಮ ಅಣ್ಣವ್ರು ಜಟಪ್ಪಣ್ಣವ್ರು ನಮ್ಮ ಹಿರಿಯರು ಕೂತಾರಲ್ಲ ಇಲ್ಲಿ ಅಣ್ಣವ್ರು ಹಿಂಗ 4 ಮಂದಿ ಕಟ್ಟಿ ಮೇಲೆ ಕೂತಿದ್ರು ಏನಂದ್ರು ಓಡಿ ಹೋಗ್ತಾಳೆ ವಿದ್ಯಾ ಮಶೀನೊಳ ವಿದ್ಯೆ ಹೋಗಿ ಏನ್ ಮಾಡ್ತಾಳ ಯಪ್ಪ ದೊಡ್ಡಪ್ಪ ಕಾಕ ಮಾಮ ಅಣ್ಣ ಡ್ಯಾಡಿ ಅಂಕಲ್ ಇವೆಲ್ಲ ಚಾಲು ಮಾಡಿದ್ರು ಇದು ಯಾಕ ಫಿಗರ್ ಬರ್ತೈತಿ ಅಂದ್ರೆ ಒಳಗೊಬ್ಬ ಹುಡುಗ ನಿನ್ನಂತವ್ ಏನ್ ಮಾಡಿದ ಯಾಕ ಈಗ ದಿನಪ್ರತಿ ನಮ್ಮ ಅಜ್ಜವ್ರು ಯಾವ್ರಿ ಒಂದ್ ದೇವರದ ಒಂದು ಪಟ್ಟಿ ಮಾಡ್ಬೇಕು ಬಡಿ ಭಕ್ತರದು ಲಗ್ನ ಮಾಡ್ಬೇಕಂತ ಅಂದ್ರೆ ಈಗ ಕಳಿಸ್ತಿದ್ದಳ ಅಷ್ಟು ಗಂಡಿನ ಮೇಲೆ ಪ್ರೇಮ ಇದ್ರೆ ಹೌದು ಖರೆ ಐತಿರ್ಲ ಇವತ್ತಾಗಿ ಈ ಗಡಿ ಬರ್ತದ ಫಿಗರ್ ಅಂತಾವ್ ನಿನ್ನಂತಾವ್ ಹೌದು ಅವಾಗ ಏನಾಯ್ತು ಏನ್ ಮಾಡಿದ ಹೋಗಿ ಕೈ ಮುಗಿದು ಕೇಳ್ತಾಳೆ ಯಪ್ಪ ಗೌಡ್ರ ನನ್ನ ಮನ್ಯಾಗ ನನ್ನ ಗಂಡ ಸತ್ತಾನ್ರಿಪ್ಪ ಅಂದಾಗ ಅವ್ರು ಹೇಳ್ತಾರೆ ಗೌಡ್ರು ನಮ್ಮ ಕಮಿಟಿ ಅವರು ಜಟಪಣ ಅದು ಏನ್ ಹೇಳ್ತಾರು ತಂಗಿ ಇವತ್ ರಾತ್ರಿ ಇಟ್ಕೋ ನಾಳೆ ಮುಂಜಾನೆ ಮಣ್ಣು ಮಾಡೋಣವ ವಿದ್ಯೆ ಏನಂತಾಳ್ರಿ ಏನ್ ಹೇಳ್ತಾಳ ಯಪ್ಪ ಕಾಕ ಜಟ್ಟಪ್ಪ ಕಾಕ ನನಗೇನಾಗೈತಿ ಇವತ್ತು 1 ಲಕ್ಷ ಹೋಲಿ 2 ಲಕ್ಷ ಹೋಲಿ 3 ಲಕ್ಷ ಹೋಲಿ ಖರೆ ಐತಿರ್ಲ 4 ಲಕ್ಷ ಹೋಲಿ ಇದು ನಾರ್ತೈತಿ ಇದ್ರ ಮೊದಲು ಮಣ್ಣು ಮಾಡಿರ್ತಾವ ಹೌದು ಯಾಕೆ ತಂಗಿ ಜೀವ ಇದ್ದಾಗ ಎಷ್ಟು ಬೆಲ್ಲ ಕೊಡ್ತಿದ್ದಿ ಕೊಡ್ತಿದ್ರಲ್ಲೇ ಎಷ್ಟು ಟಿಮ್ ಮಾಡ್ತಿದ್ದಿ ಹೌದು ಮತ್ ಸತ್ತಾಗ ಇವತ್ ರಾತ್ರಿ ಇಟ್ಕೊಂಡ್ ನಾಳೆ ಮಾಡೋಣ ತನಾನ ಯಪ್ಪ ನಾರ್ತೈತಿದ್ ಹೊಲಸ ಒಯ್ದು ಮಣ್ಣು ಮಾಡ್ರಿ ಅಂತಂದ್ರು ಹಿರಿಯರು ಅಂದ್ರು ಹೆಣ್ಮಕ್ಳು ಬುದ್ಧಿ ಮರಕಾಲ ತಳಗ ತಮ್ಮ ನಡ್ರಿ ಬಾಬು ಹೋಗು ನಡ್ರಿ ಸುರೇಶ ಹೋಗು ನಡ್ರಿ ಬಸ್ಸೂನು ಹೋಗಿಲಕ್ಕ ಅಂದ ಕಿಶನ್ ಏನ್ ಮಾಡಿದ್ರು ಮತ್ತ ಹೆಣ ಬಿದ್ದಿದ್ದಲ್ಲ ಹೌದ್ರಲ್ಲೇ ಹೋಗಿ ಕಿಶನ್ ಏನ್ ಮಾಡಿದ್ರು ಹೊಸ ಅಂಗಿ ಹೊಸ ದೋತ್ರ ಹೊಸ ಟೊಪ್ಪಿಗೆ ಹಾಕಿ ಜಗಲಿ ಮೇಲೆ ಕುಂಡ್ರಿಸಿ ಮಂಡಗಡು ಗುಲಾಲ್ ಹಚ್ಚಿದ್ರಪ್ಪ ಗುಲಾಲ ಒಂದು ಹೂವಿನಾರ ಹಾಕಿ ಈಕಿನ ಕುಂಡಿಸಿದ್ರು ಮಗಲ್ದಾಗ ಕುಂದಿಸಿದ್ರಲ್ಲ ಏನ್ ಮಾಡ್ತಾಳ ಈಕಿ ಈ ಮಶಿಮನಾಳ ಏನ್ ಮಾಡ್ತಾರ ಈ ಮಶಿಮನಾಳ ಎಲ್ಲಿ ಹೋದ್ವೋ ನನ್ನ ರಾಜ ಎಲ್ಲಿ ಹೋದ್ವೋ ನಾನು ಸುರೇಶ ಎಲ್ಲಿ ಹೋದ್ವೋ ನಾನು ಗುಡ್ಡ ಹೌದ್ರಲ್ಲ ನಮ್ಮ ಜಟ್ಟಪ್ಪನವ್ರು ಅಂದ್ರು ಏನಂದ್ರ ತಂಗಿ ನಿನ್ನ ಗುಡ್ಡನು ಮುಂದೈತಿ ನಿನ್ನ ಗೊಡ್ಡು ಮುಂದೈತಿ ನಿನ್ನ ರಾಜನು ಮುಂದದಾನ ರಾಜಾನು ಮುಂದದಾನ ಹೋದವ ಯಾವ ಆತ ಕೇಳಿದ್ರು ನೀ ಯಾ ಗುಡ್ರು ಕೇಳಾಕತ್ತೀವ ಆ ತಂಗಿ ಅಂತ ಕೇಳಿದ್ರ ಅವ್ರ ಆಕಿನ ಪೂಚ್ನಿ ನಾ ಮ್ಯಾಲ ಗೀಸ್ತೀನಿ ಯಾಕಂದ್ರ ನೋಡು ಹೆಂಗೈತೆ ಅಲ್ಲಿ ನಿನ್ನ ಗಂಡನು ಮುಂದಲ್ಲ ಗುಡ್ಡುನು ಮುಂದ ಐತಿ ನೀ ಯಾವ ಗುಡ್ಡ ಕೇಳಾಕತ್ತಿದಿ ಆ ಗುಡ್ಡದ ಹೆಸರು ಏನ ಈ
ಗುಡ್ಡ ಅಂದಿ ಮತ್ತ ಹೊರಗಿನ ಗುಡ್ಡ ತರ್ತಾಳಕ್ಕಿ. ಇರ್ಲಿ ನೋಡ ಬಾಯಿ, ನಿನಗೆ ಏನ್ ಬೇಕಪ್ಪ ಅಂತಂದ್ರ ಗಂಡ ಬೇಕು. ಹೌದಲ್ಲ, ಈ ವಿದ್ಯಾಗ ಏನ್ ಬೇಕು ಮಾಸ್ತರ? ಅಕ್ಕಿ ಗಂಡ ಬೇಕು. ಈಕಿಗೆ ಕಂಬಗಿ ಸುರೇಶನ್ ಹಂತವ ಒಬ್ಬ ಗಂಡ ಬೇಕ. ಓಹೋ, ಮತ್ತ ನನಗೆ ಯಾರು ಬೇಕ? ನಿನಗೆ ಯಾರು ಬೇಕಪ್ಪ? ಗುರು ಬೇಕು. ನನಗ ಸ್ತೋತ್ರಿ ನಿಷ್ಠ ಬ್ರಹ್ಮ ಗುರು ಬೇಕ. ಹೌದು ಅಂದಾಗ ಮಾಸ್ತರ ನಿನಗೆ ಗಂಡ ಆಕಿ ಗುರು ಬೇಕು. ಗುರು ಬೇಕು ಅಂದಾಗ ಮುಂದೆಲ್ಲಾ ಕೆಲಸ ಶುದ್ಧ ಆಗ್ತದ. ಮತ್ತ ಇಲ್ಲಿ ಆದ್ರೂ ಹಿರಿಯರು ಹೇಳ್ತಾರ, ಏನ್ ಹೇಳ್ತಾರ? ಹರ ಮುಡಿದ್ರು ಗುರು ಕಾಯವ. ಗುರು ಮುಡಿದ್ರ ಮುಗಿತು, ಜಟ ಕಡಿತ ಅಲ್ಲೇನೈತಿ ಹಿಂಗೈತಿ. ಅಲ್ಲಿ ಆದ್ರೂ ಹರ ಮುಡಿದ್ರು ಗುರು ಕಾಯವಂತಮ್ಮ. ದೇವತೆಗಳ ಗುರು ಯಾವದಾರಪ್ಪ ಅಂತಂದ್ರ ಗುರು ಬೃಹಸ್ಪತಿ ಅದಾನ. ಹೌದು. ದೈತ್ಯರ ಗುರು ಯಾವದಾನು? ಶುಕ್ರಾಚಾರ್ಯ ಅದಾನ. ಹೌದಲ್ಲ, ಮತ್ತ ನಿಮ್ಮವ್ರು ಯಾರದಾರ? ಎದಕ್ಕೆ ಗುರುಗಳಾಗಿರಿ ನೀವ? ಅದಕ್ಕೆ ಇಲ್ಲಿ ಹೇಳ್ತಾರಲ್ಲ, ಏನ್ ಹೇಳ್ತಾರ? ಮಾತಿನೋಳ ಮಾತಿಲ್ಲದವನ ಮೋತಿ ನೋಡಬಾರ್ದು. ಹೌದ್ ಹೌದ್ರಲ್ಲ. ನೀತಿ ಇಲ್ಲದ ಕೋತಿ ಹತ್ತರ ಸತ್ಯ ಕೂಡಬಾರದು. ಮಾತಿನೋಳ ಇಂಥವ್ರ ಮೋತಿ ನೋಡಬಾರದು. ವಾಸ ಘಾತಕ ದೋಸ್ತಿ ಜಾಸ್ತಿ ಮಾಡಬಾರದ. ಮತಿಹೀನ ಮನುಜನ ಕೂಡ ಕುಸ್ತಿ ಆಡಬಾರದು. ಸೂರ ತಿಳಿಯಲ್ ಹರನ ಗೀತ, ಸೂರ ತಿಳಿಯಲ್ ಹರನ ಗೀತ, ಸತ್ರು ಹಾಡಬಾರದು. ಹಿಂಗೈತಿ ಬಾಯಿ, ಹಂಗೇನ್ ಇರಂಗಿಲ್ಲ. ಭಾಳ ದೂರ ಐತಿ. ಯಾಕಂದ್ರ ನೋಡು, ಯಾವ ನಮ್ಮ ಹಿರಿಯರು ಹೋಗಿ ಗ್ರಾಮಸ್ಥರಿಗೆ ಹೇಳೋದೇನಂದ್ರ ಬಂದೈತ ಟೈಮಿಗೆ. ಯಾಕಂದ್ರ ಟೈಮ್ 5 ಬತ್ತು. ನಾವು ಎಲ್ಲಿಗೆ ಹೋಗ್ಬೇಕೀಗ? ನಾವು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಹುಬ್ಳಿ ಸೈಡ್ ಕಾರ್ಯಕ್ರಮ ಅದಾವು. ಹೌದ, ಅದಕ್ಕಾಗಿ ಅವ್ರು ಇಲ್ಲೇ ಕಾರ್ಯಕ್ರಮ ತಡವಾಲಗದಾವು. ಈ ವಿದ್ಯಾನು ಇಲ್ಲ ನಮ್ಮ ಎಲ್ಲಿದಾವಪ್ಪ ಅಂತಂದ್ರ ಹುಬ್ಳಿ ಸೈಡ್ ತಾರಾಳಕ್ ಹೋಗ್ಬೇಕು. ಮತ್ತೆ ಹೇಳ್ತಾಳ ಗಂಡಸೂರ್ದು ಮತ್ತೆ ಮಾತಾಡ್ತಾಳ. ಏನ್ ಹೇಳ್ತಾಳ? ನಾಳಿಗ ಒಬ್ಬ ಗಂಡ ಬರ್ತಾನ್ರಿ, ನಂದು ಬರೋಬರ್ ಮಾಡಂಗಿಲ್ರಿ, ನೀಕಿದ ಚಲೋ ಮಾಡ್ತಾರತ್ತಾಳ. ಇರ್ಲಿ ಇರ್ಲಿ, ಯಾಕಂದ್ರ ಗಂಡನ ಅಂಜಿಕಂತ್ರ ಐತಿ ಅಂದ್ರ ಸಾಕಲ್ಲ. ಮತ್ತೆ ಅದಕ್ಕೆ ಹೇಳಂಗಿಲ್ಲ, ಗಂಡ 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 ಅಂತ ಯಾಕ ಬಡ್ಕೋತಿ, ಗಂಡನ ಮನೆ ಹೋಗೋ ಅಂದ್ರ ಯಾಕ ಮಲ್ನಂತಿ. ಟಿಮ್ ಟಿಮ್ ಟಿಮ್. ಇದು ಹೊಲದ ವಿದ್ಯಾ ನನಗ, ಇದು ಹೊಲದ ಹುಡುಗಿ ನನಗ. ಏನಾಯ್ತಮ್ಮ? ಪ್ರಶ್ನೆ ನನಗ ಕೇಳ್ಯಾಳ ಹೆಂಗ? ಸಬದಾಗ ಪ್ರಶ್ನೆ ನನಗ ಮಾಡ್ಯಾಳ ಹೆಂಗ? ನಾ ಕೇಳಿದ ನೀನು ಹೇಳಿಲ್ಲ ಅಂತ ನನಗ ಹೇಳ. ನೀ ಕೇಳಿದ ವಿಷಯ ಕೊಲ್ಲ ಮಾಡ ಮ್ಯಾಗ. ಏನು ಕಾಣ ಮೊದಲಿನ ಹೆಸರ ಕೇಳಳ ಕೇಳಿಯ ಒಳಗ. ಅಕ್ಕಿಯ ಮೊದಲಿನ ಹೆಸರ ಹುಡುಗಿ ಹೇಳತನ ಭವತ್ಯಾಗ. ಏನು ಕಾಣ ಮೊದಲಿನ ಹೆಸರ ಶಿವವೇಣಿ ಎತ್ತ ನೋಡ. ಅವಾಗ 5 ಮಂದಿ ಮಕ್ಕಳ ಎದ್ರ ನೋಡ. ಅವಾಗ ಆಕಿಗೆ ಅವಳ ಮಂದಿ ಮಕ್ಕಳ ಎದ್ರ ನೋಡ. ಅವಾಗ ಕಣ್ಣವ ಭರತ ಕಣ್ಣವ ವಿಶ್ವ ವಸುಡೋ. ಪರಶುರಾಮ 5 ಅದು ನೋಡ ಎನ ಮ್ಯಾಗ. ಇನ್ನ 2 ಹೆಣ್ಣ ಮಕ್ಕಳ ಅದಾರ ಹುಡುಗಿ ಅದರಾಗ.
ಅವರ ಹೆಸರ ಬಂದ ಹೇಳ ಹುಡುಗಿ ಮುಂದಿನ ಸಂದರ್ಯಾಗ ಏ ಪಕ್ಷಿ ಹೊಟ್ಟಿಲೆ ಹುಟ್ಟಿದವರ ಹೆಸರ ನನಗ ಕೇಳಳ ಈಗ ಹೇಳಪ್ಪ ಏ ಮಂದ ಪಾಲ ದ್ರೋಣ ಪಾಲ ಭರಮ ಬದರಾಗ ಹುಡುಗಿ ಮಂದ ಪಾಲ ದ್ರೋಣ ಪಾಲ ಭರಮ ಬದರಾಗ ಇದು ವರದ ಪ್ರಶ್ನೆ ನನಗ ಪ್ರಶ್ನೆ ನನಗ ಕೇಳ್ಯಾಳ ಹಂಗ ಸ್ವಂಡಿ ಐತಿ ಆ ನಿಧ ಈಗ ಕಾಲ ಐತಿ ಕ್ವಾನಿಂದ ಆಗ ಏ ಸ್ವಂಡಿ ಐತಿ ಆನೇದು ಕಾಲ ಐತಿ ಕ್ವಾನೇದು ಏ ಕಿವಿ ಐತಿ ಕತ್ತಿದಂತ ಹೇಳ ನನಗ ಆ ಶರೀರ ಮಾತ್ರ ಮನುಷ್ಯಂದೈತಿ ಅಂದ ಸಬದಾಗ ಅದರ ಹೆಸರ ಏನ ಅಂತ ಕೇಳಳ ನೋಡಿ ನನಗ ಏ ಅದರ ಹೆಸರ ಹುಡುಗಿ ಯಾವ ಪ್ರಾಣಿ ಐತಿ ನೋಡ ಈಗ ಏ ಯಾತ ಎಂಬ ಪ್ರಾಣಿ ಐತಿ ನೋಡ ಅದರಾಗ ಹುಡುಗಿ ಆತ ಎಂಬ ಪ್ರಾಣಿ ಐತಿ ನೋಡ ಅವಾಗ ಏ ಅದು ಯಾರ ಮಣಿಯ ಒಳಗ ಎತ್ತ ನೋಡ ವಿಕ್ರಮ ರಾಜನ ಮಣಿಯಾಗ ಎತ್ತ ಹುಡುಗಿ ನೋಡ ಆವಾಗ ಆ ಸೇತುವೆ ಯಾರ ಕಟ್ಟ್ಯಾರ ಅಂತ ಕೇಳ್ಯಾಳ ನನಗ ಆ ಗೌಡನ ಹೆಸರ ಹೇಳತೀನಿ ಭರತರಾಗ ಏ ಸೇತುವೆ ಯಾರ ಕಟ್ಟ್ಯಾರಂದ್ರ ಹೆಸರ ಹೇಳ್ತನ ವಿದ್ಯಾ ನಿನಗ ನಿರ್ಬಡಿ ಇಲ್ಲ ನಳ ಎಂಬ ಗೌಂಡ್ಯ ಕಟ್ಟ್ಯಾನ ಪ್ರಾಣ ಒಳಗ ಹುಡುಗಿ ನಳ ಎಂಬ ಗೌಂಡ್ಯ ಕಟ್ಟ್ಯಾನ ಪ್ರಾಣ ಒಳಗ ಏ ನಿನಗ ಒಂದ ಪ್ರಶ್ನೆ ನಾನು ಕೇಳ್ತಾನ ನೋಡ ಸೇತುವೆ ಕಟ್ಟಿ ಯಾರ ಪೂಜೆ ಮಾಡ್ಯಾರ ಹೇಳ ಮೊದಲೀಗ ಅಲ್ಲಿ ಯಾರ ಬಂದ ಪೂಜೆ ಮಾಡ್ಯಾರ ಸೇತುವೆ ಆವಾಗ ಆದ ಯಾವ ನಕ್ಷತ್ರವಾರ ಎತ್ತ ಬಾಳ ನನಗ ಏ ಸೇತುವೆ ಎಷ್ಟ ಉದ್ದ ಎತ್ತು ಸೇತುವೆ ಎಷ್ಟ ಅಗಲ ಎತ್ತು ಏ ಅದರ ಲೆಕ್ಕ ಕೇಳ ನೋಡ್ರಿ ಸ್ಟೇಜ್ ಮ್ಯಾಗ ಉದ್ದಕ್ಕ ಹುಡುಗಿ ನೋರ ವೇಜನ ಉದ್ದ ಎತ್ತ ಸೇತುವೆ
ಮಾಡಿನ ತಿಳ್ಕಾಯನ ಮ್ಯಾಗ ನಿನ್ನ ಹಾಡಿಗೆ ಉತ್ತರ ಎಲ್ಲ ಕೊಟ್ಟಣ ಸ್ಟೇಜಿನ ಮ್ಯಾಗ ಅದಕ್ಕಾಗಿ ನೋಡ ಭಾಯಿ ನಾ ಕೇಳಿದ್ದೆಲ್ಲ ನೀ ಹೇಳಲಿಲ್ಲ ಹೌದಲ್ಲ ಬಪ್ಪಾರೆ ಬಹದ್ದೂರ್ ಹರದಾಸ ರೇಣಕಾನ ಮೊದಲಿನ ನಾಮಕರಣ ಏನೇನು 7 ಮಕ್ಕಳ ಹುಟ್ಟ್ಯಾವು ಗುರುತೇನು ಅಂತ ಕೇಳ್ತಾಳು ಹೌದಲ್ಲ ಯಾರ್ಯಾರ ನೋಡು ನಿನಗ ಒಟ್ಟು ಹೆಸರುಗಳನ್ನು ಬಿಡುಗಡೆ ಮಾಡಿ ಹೇಳಿನಿ ಹೇಳಿನಿ ಪಕ್ಷಿ ಹೊಟ್ಟಿಲೆ ಯಾರು ಹುಟ್ಟಿದ್ರು ತಮ್ಮ ಪಕ್ಷಿ ಹೊಟ್ಟಿಲೆ ಮಂದಪಾಲ ಮತ್ತು ದ್ರೋಣಪಾಲ ಅಂತ ಹೇಳಿ ಕೇಳಿದ 2 ಪಕ್ಷಿ ಹೊಟ್ಟಿಲೆ ಹುಟ್ಟ್ಯಾರ ಮುಂದ ಸೇತುವೆ ಕಟ್ಟಿದವ್ರು ಯಾರು ನಳ ಅನ್ನೋ ಹಂತ ಗೌಂಡೆ ಸೇತುವೆ ಕಟ್ಟ್ಯಾನ ಮತ್ತ ಕಾಲ ಐತಿ ಕ್ವಾಣಿಂದು ಸೊಂಡೆ ಐತಿ ಆನಿಂದು ಕಿವಿ ಐತಿ ಕತ್ತಿದು ಶರೀರ ಮನುಷ್ಯ ಅಂತ ತಮ್ಮ ಇದು ಯಾವ್ದು ಪ್ರಾಣಿಪ್ಪ ಅಂದ್ರ ವ್ಯಾತಾಳ ಅನ್ನೋ ಹಂತ ಪ್ರಾಣಿ ಎಲ್ಲಿ ಐತಿಪ್ಪ ಅಂತಂದ್ರ ವಿಕ್ರಮರಾಜನ ಮನೆಯಾಗಿತ್ತು ಹೌದೌದಲ್ಲ ಬರೋಬರಿ ಅದ ಮುಂದ ಸೇತುವೆ ಎಷ್ಟು ಉದ್ದಿತ್ತು ಎಷ್ಟು ಅಗಲಿತ್ತು 100 ವೇಜನೆ ಉದ್ದಿತ್ತು 40 ಹರದಾರಿ ಅಗಲಿತ್ತು ಸೇತುವೆ ಅದಕ್ಕಾಗಿ ನನಗಿಲ್ಲಿ ಒಂದು ಸಂಶಯ ಬಂದದ ಸಂಶಯ ಬಂದ್ರು ಸಾವು ಬರುವಂತ ಹೇಳಿಬಿಡು ಯಾಕಂದ್ರ ನೋಡು ಹೆಣ್ಮಗಳು ಬಹಳ ಶಾಣೆ ಕಾಣ್ತಾಳು ಬಹಳ ನೀತಿಗೆ ಹತ್ತುತ್ತಾನ ಪ್ರಥಮದಾಗ ಸೇತುವೆ ಕಟ್ಟಿದ್ರು ಹೌದಲ್ಲ ಸೇತುವೆ ಕಟ್ಟಿಕೇರಿಂದ ಪ್ರಥಮದಾಗ ಬಾಂಧಕೇರಿಂದ ಪೂಜೆ ಯಾರು ಮಾಡಿದ್ರು ಆ ಸೇತುವೆ ಹೌದ ಮತ್ತ ಆ ವಾರ ಯಾವ ಇತ್ತು ನಕ್ಷತ್ರ ಏನಿತ್ತು ತಿಥಿ ಯಾವ್ದಿತ್ತ ಮತ್ತ ಇಸ್ವಿ ಯಾವ್ದಿತ್ತು ಹೌದಲ್ಲ ಇದು ಯಾವ ಯುಗದೊಳಗ ಆಗ್ಯದ ಹೌದು ನೋಡೋಣ ಹೇಳ್ತಾಳೆ ಏನೇನ್ ಹೇಳ್ತಾಳೆ ಏನೇನಿಲ್ಲ ಹೌದಾ ಅದಕ್ಕಾಗಿ ನೋಡೋಣ ನೀ ಹೇಳಿದ ಪ್ರಶ್ನೆಗೆ ಎಲ್ಲಾ ಉತ್ತರ ಖುಲ್ಲ ಆಗೈತಿ ಅದಕ್ಕಾಗಿ ನೋಡೋಣ ಮಾಸ್ತರ್ ಯಾಕಂದ್ರೆ ಇನ್ನ ಟೈಮ್ ಬಹಳ ಇಲ್ಲ ಇನ್ನು ಒಂದು ಕ್ಯಾಲಿ ಹಾಡಿಕೆರಿಂದ ಮಂಗಳಾರತಿ ಮಾಡಿಬಿಡೋಣ್ರಿ ಮಾಡೋಲ್ಲ ನಿನ್ನ ಕೇಳಿದ ಪ್ರಶ್ನೆಕ ಉತ್ತರ ಕೊಟ್ಟೆ ಸಬಲಾಗ ಸಬಲಾಗ ನಿನ್ನ ಹೆಣ್ಣ ಹೆತ್ತ ಎಲ್ಲ ನೋಡ ಹುಡುಗಿ ಜಗದಾಗ ನಿಮ್ಮ ಅವ್ವ ದೊಡ್ಡಕ್ಕೆ ಎಂದ ಆಗೋದೆಲ್ಲ ಸೃಷ್ಟಿ ಕರತನ ಆಟ ಐತಿ ಹುಡುಗಿ ಭಬಲೇಶ್ವರ ತಾಲೂಕದಾಗ ಮಿಕ್ಕಿದ ಕಮ್ಮಗಿ ಹಳ್ಳದ ದಂಡಿಗೆ ನೆನದರ ನೋಡ ಭೀರ ದೇವರ ನನಗ ಗುರುವವ ಬಂದ ಕೊಟ್ಟನ ನೋಡಾಗ ನನಗ ಕೈಬಿಷ ಬಂದ ಬರುವ ಕೊಟ್ಟಣ ತೋರಿಸವದಾಗ ಮೊದಲಿಗೆ ಹುಡುಗಿ ನಿನ್ನ ಮಾಯ ಇಲ್ಲ ನಿರಾಕಾರ ಧಾಗ ನಿನ ಅವ್ವ ಇಲ್ಲ ಸಹಜತ ಸುತ್ತಲಲ್ಲ ನಿನ್ನು ಹೆಣ್ಣ ಎಲ್ಲ ಸಹಜತ ಸುತ್ತಲಲ್ಲ ಅವ್ವ ಎಲ್ಲ ಮೊದಲಿಗೆ ಹುಡುಗಿನೆಲ್ಲ
ಮಹದಾಲಿಗೆ ಯುದ್ಧ ವಿದ್ಯಾ ನಿರಾಕಾರ ಮಣ್ಣು ಮಹಾನವರಲ್ಲಿ ಇಲ್ಲ ಯಾರ್ಯಾರ ಮಹದಾಲಿಗೆ ಯುದ್ಧ ಹುಡುಗಿ ನಿರಾಕಾರ ಮಣ್ಣು ಮಹಾನವರ ಅಲ್ಲಿ ಎಲ್ಲ ಯಾರ್ಯಾರ ತಗಿ ಬ್ಯಾಡ ನನ್ನ ಹೆಸರ ಇಡುದಿಲ್ಲ ನಿನ್ನ ಕಸರ ರೋಗ ತಗಿ ಬ್ಯಾಡ ಹುಡುಗನ ಹೆಸರ ಎಳದಿಲ್ಲ ನಿನ್ನ ಕಸರ ಒಳಗ ಹುಡುಗಿ ಮಾಯ ಇಲ್ಲ ಎಲ್ಲ ಎಲ್ಲ ಮಾಯ ಇಲ್ಲ ಸುತ್ತ ಎಲ್ಲ ನಿನ್ನ ಹೆಣ ಎಲ್ಲ ನಿರಾಕಾರ ಇತ್ತ ನೋಡ ವಿದ್ಯ ಸುತ್ತಲೊಲ್ಲ ಜಾಂಬು ಬಸವೇಶ್ವರ ಯುದ್ರ ನೀರಿನ ಮ್ಯಾಲ ನಿರಾಕಾರ ಇತ್ತ ನೋಡ ಹುಡುಗಿ ಸುತ್ತಲೊಲ್ಲ ಜಾಂಬು ಬಸವೇಶ್ವರ ಯುದ್ಧ ನೀರಿನ ಮ್ಯಾಲ ಸೊಳು ಎಲ್ಲ ಯತ ಏನಿಲ್ಲ ಸುತ್ತ ಸುಳು ಎಲ್ಲ ಯತ ಏನಿಲ್ಲ ಅಲ್ಲಿ ಎಲ್ಲ ನೋಡ ಯಾರ್ಯಾರ ಸುಳ್ಳು ಬ್ಯಾಡ ತಕರಾರ ಅಲ್ಲಿ ಎಲ್ಲ ನೋಡ ಯಾರ್ಯಾರ ಸುಳ್ಳ ಬ್ಯಾಡ ತಕರಾರ ಮರಳಿಗೆ ಹುಡುಗಿನ ಒಳಗಾನೆಲ್ಲ ಮಾಯ ಇಲ್ಲ ಸುತ್ತ ಎಲ್ಲ ಎಲ್ಲ ಇಲ್ಲ ಸುತ್ತ ಎಲ್ಲ ನಿನ್ನ ಮಾಯ ಇಲ್ಲ ಸಹಜದಿಂದ ಹುಟ್ಟ್ಯದ ನೋಡ ಬೀಜ ಅದರಿಂದ ಆಘಾತ ವಿದ್ಯಾಯೊಲ್ಲ ತೇಜ ಸಹಜದಿಂದ ಹುಟ್ಟ್ಯದ ನೋಡ ಬೀಜ ಅದರಿಂದ ಆಗ್ಯದ ಹುಡುಗಿಯೊಲ್ಲ ತೇಜ ಪರಬ್ರಹ್ಮ ಇದ ಸೋಯಮ್ಮ ಹುಡುಗಿ ಪರಬ್ರಹ್ಮ ಇದ ಸೋಯಮ್ಮ ಅವನ ಹೊರತು ನಿನ್ನ ಪಡಕಿ ಎಲ್ಲ ಸುಳ್ಳು ಮಾಡ ಬ್ಯಾಡವನ ಹಿರಿಯರಿಗಾಗ ಅವನ ಹೊರತು ನಿಮ್ಮ ಅವ್ವ ಎಲ್ಲ ಸುಳ್ಳು ಮಾಡ ಬ್ಯಾಡವನ ಮರಳಿಗೆ ಹುಡುಗನೆಲ್ಲ ನಿರಾಕಾರದ ಒಳಗ ಹುಡುಗ ಮಾಯ ಎಲ್ಲ ಸುತ್ತ ಎಲ್ಲ ಎಲ್ಲ ಮಾಯ ಎಲ್ಲ ಸುತ್ತ ಎಲ್ಲ ನಿನ್ನ ಹೆಣ ಇಲ್ಲ ಶರಣ ಶರಣ ಮೂರ್ತಿದಿಂದ ಹುಟ್ಟೈತಿ ಅಣ್ಣ ಆದಿಯಲ್ಲಿ ಧವಬ ಶರಣ ಶರಣ ಮೂರ್ತಿದಿಂದ ಹುಟ್ಟೈತಿ ಅಣ್ಣ ಕೇಳ ಹುತ್ತ ಪ್ಯಾಲಿ ಮಾರಬ್ಯಾಡ ಕೈ ಫಾಲ್
ಕೇಳ ಹುತ್ತ ಬ್ಯಾಲಿ ಮಾರಬ್ಯಾಡ ಕೈ ಫಾಲಿ ಏ ಹಿರಿ